ಅದು ಯಜತಿ ಜ್ಯೋತಿಷ್ಟೋಮೇನ ಯಜತಿ. ಜ್ಯೋತಿ ಸ್ತೋಮ, ಬೆಳಕನ್ನು ಹೊಗಳೋದು ಜ್ಯೋತಿಷ್ಟೋಮ ಅಂತನೋ ಮಾತಿಗೆ ಅರ್ಥ ಅದೇ. ಜ್ಯೋತಿ ಅಂದರೆ ಯಾವುದು? ಸೂತ್ರದಲ್ಲಿ ಹೇಳ್ತಾರೆ ಜೈಮಿನಿಗಳು, ವೈಶ್ವಾನರಂ ಪುರುಷಂ ಪುರುಷೇ ಪುರುಷೇ ಪಶ್ಯತಿ. ಈ ವೈಶ್ವಾನರ ಅಂತನೋ ಬೆಂಕಿ ಇದೆಯಲ್ಲ, ಇದು ಜ್ಯೋತಿ. ಈ ಬೆಳಕು ಪುರುಷೇ ಪುರುಷೇ, ಪ್ರತಿಯೊಬ್ಬ ಮನುಷ್ಯನ ಒಡಲಲ್ಲೂ ಇದು ಇದೆ. ಈ ಜ್ಯೋತಿ ವೈಶ್ವಾನರ ಅಂತನೋ ಮಾತಿಗೆ ಅರ್ಥವೇ ಅದು ವಿಶ್ವನರ. ವಿಶ್ವ ಅಂದರೆ ಎಲ್ಲ, ನರ ಅಂದರೆ ಮನುಷ್ಯರು. ಎಲ್ಲ ಮನುಷ್ಯರ ಒಡಲಲ್ಲಿ ಇರತಕ್ಕಂಥ ಈ ಬೆಂಕಿ ಇದೆಯಲ್ಲ, ಇದು ಜ್ಯೋತಿ. ಇದರ ಕಡೆ ನಿನ್ನ ದೃಷ್ಟಿಯನ್ನು ಹಾಯಿಸು. ಇದು ಸ್ತೋಮ. ಜ್ಯೋತಿ ಸ್ತೋಮ ಎರಡು ಮಾತುಗಳು. ಸ್ತೋಮ ಅಂತನ್ನೋದು ದೃಷ್ಟಿಯನ್ನು ಆ ಕಡೆ ಹರಡಿಸು, ಹೊಗಳು, ಹಾಡು, ಅದರ ಕಡೆ ಗಮನವನ್ನು ಕೊಡು. ಇದು ಸ್ತೋಮ. ಜ್ಯೋತಿ, ಈ ಜ್ಯೋತಿಯ ಕಡೆ ನಮ್ಮ ಗಮನವನ್ನು ಹರಿಸಿದರೆ ಅದು ಜ್ಯೋತಿಷ್ಟೋಮ. ವ್ಯಾಕರಣದಲ್ಲಿ ಜ್ಯೋತಿ ಸ್ತೋಮ ಎರಡೂ ಕೂಡಿದಾಗ ಜ್ಯೋತಿಷ್ಟೋಮ ಅಂತ ಮಾತಾಗುತ್ತೆ. ಇಷ್ಟೇ ಅದರಲ್ಲಿ ಏನು. ಈ ಪೂರ್ವಮೀಮಾಂಸೆಯಲ್ಲಿ ಇದನ್ನೆಲ್ಲ ಚರ್ಚೆ ಮಾಡ್ತಾರೆ. ಕರ್ಮಗಳನ್ನು ಮಾಡು ಅಂತ ಹೇಳ್ತಾರೆ. ಇದರ ಉದ್ದೇಶ ಏನು? ಇವಾಗ ಅಶ್ವಮೇಧ ಮಾಡು ಅಂತಂತಾರೆ. ಅಶ್ವಮೇಧ ರಾಜನ್ಯ ಮಾಡಬೇಕು. ಈ ಅಶ್ವ ಅಂತನ್ನೋ ಮಾತಿಗೆ ಅರ್ಥ ಏನು? ಸಾಮಾನ್ಯವಾಗಿ ನಿಘಂಟುವಿನಲ್ಲಿ ಕುದುರೆ ಅಂತಿರುತ್ತೆ. ಅಶ್ವಮೇಧಕ್ಕೂ ಕುದುರೆಗೂ ಒಂದು ಗಂಟು, ಕುದುರೆಯನ್ನು ತಂದು ಕೊಲ್ಲು ಅಂತ. ಆದರೆ ಶಾಸ್ತ್ರದಲ್ಲಿ ವಿಚಾರ ಮಾಡುವಾಗ ಈ ಕುದುರೆಗೂ ನಮಗೆ ಬೇಕಾದಂಥ ಪ್ರಯೋಜನಕ್ಕೂ ಏನು ಸಂಬಂಧ ಇದೆ? ಆದ್ದರಿಂದ ಅಶ್ವಮೇಧ ಅಂತನ್ನೋ ಮಾತಿನಲ್ಲಿ ಅಶ್ವ ಅಂತನ್ನೋ ಮಾತಿಗೆ ಬೇರೆ ಅರ್ಥ ಇರಬೇಕು. ಯಾಕೆ ಅಂದರೆ ವೇದಗಳಲ್ಲಿ ನೇರವಾಗಿ ಜನ ಬಳಸೋಂಥ ಮಾತನ್ನು ಬಳಸೋಲ್ಲ. ಬಳಸಿ ಬಳಸಿ ನಾವು ಆಲೋಚನೆ ಮಾಡಿದರೆ ಅರ್ಥ ಆಗಬೇಕು ಅಂಥ ಮಾತುಗಳನ್ನು ವೇದದಲ್ಲಿ ಬಳಸ್ತಾರೆ. ವೇದದಲ್ಲಿ ಇದಕ್ಕೆ ನಿಣ್ಯ ಅಂತ ಹೆಸರು. ನಿಣ್ಯ ಅಂದರೆ ರಹಸ್ಯ. ಇದರ ರಹಸ್ಯವನ್ನೇ ಕುರಿತು ಹೇಳ್ತಾರೆ. ಪರೋಕ್ಷ ಪ್ರಿಯ ಇವ ಹಿ ದೇವಾ ಪ್ರತ್ಯಕ್ಷ ದ್ವೇಷಃ. ವೇದದ ಋಷಿಗಳಿಗೆ ತಮ್ಮ ಅನುಭವವನ್ನು ಹೇಳುವಾಗ ನೇರವಾದ ಮಾತುಗಳಲ್ಲಿ ಹೇಳೋಲ್ಲ. ಅವರು ಬಳಸಿ ಬಳಸಿ ಹೇಳ್ತಾರೆ. ಅಂದರೆ ಏನು? ನಮಗೆ ಆ ಅನುಭವದ ಪರಿಚಯ ಆಗಬೇಕು ಅಂತಂದರೆ ನಾವು ಮನನ ಮಾಡಬೇಕು, ಅಧ್ಯಯನ ಮಾಡಬೇಕು, ಅದನ್ನು ನಾವು ಅರಗಿಸಿಕೊಳ್ಳಬೇಕು. ಅರಗಿಸಿಕೊಂಡಾಗ ಅರ್ಥ ಆಗುತ್ತೆ. ಇವಾಗ ಅಶ್ವ ಅಂತನ್ನೋ ಮಾತಿಗೆ ಏನು ಅರ್ಥ ಅಂದರೆ ಅಶ್ವಃ. ಅ ಅಂದರೆ ನಿಷೇಧಾರ್ಥ, ಶ್ವ ಅಂದರೆ ನಾಳೆ ಅಂತ ಅರ್ಥ. ಯಾವುದು ನಾಳೆಗೆ ತಳ್ಳೋದು ಸಾಧ್ಯ ಇಲ್ಲವೋ, ಇವತ್ತೂ ಅಂತನ್ನೋದಿದೆಯೋ ಇದು ಅಶ್ವ. ಮನುಷ್ಯನಲ್ಲಿ ಈ ವರ್ತಮಾನ ಅಂತಿದೆಯಲ್ಲ, ಇದು ಯಾವಾಗಲೂ ಇರೋದು. ನೆನ್ನೆ ಅಂದರೆ ಏನು? ಇವತ್ತು ನೆನ್ನೆಯಾಗಿದ್ದದ್ದು ಹೋದದ್ದು ನೆನ್ನೆ. ಹಿಂದಿನ ಗಳಿಗೆ ಅಂದರೆ ಏನು? ನಾನು ಇದ್ದ ವರ್ತಮಾನ ಹೋಯಿತು, ಅದು ಭೂತ. ಇನ್ನೂ ಬಂದಿಲ್ಲ, ಅದು ಭವಿಷ್ಯ. ಈ ಕಾಲದ ಗಣನೆಯಲ್ಲಿ ಈ ವರ್ತಮಾನ ಒಂದೇ ಕಾಲ, ಉಳಿದ ಎರಡು ಅನುಮಾನ. ಇವತ್ತಿನ ಮೇಲೆ ನೆನ್ನೆ ಅಂತ ಹೇಳಬೇಕು ನಾವು, ನಾಳೆ ಅಂತ ಹೇಳಬೇಕು. ನಾಳೆ ಬಂದಾಗ ನಾಳೆಯಾಗಿರೋಲ್ಲ, ಅದು ನಾಳೆ ಇವತ್ತೇ ಆಗುತ್ತೆ. ನೆನ್ನೆಯಾಗಿ ಹೊರಟೋದ್ದು ಇವತ್ತೇ ಆಗಿಲ್ಲ, ಹೊರಟೋಗುತ್ತೆ ಅದು. ಆದ್ದರಿಂದ ಈ ಶ್ವ ಅಂದರೆ ಮುಂದೆ ಬರುತ್ತೆ, ಮುಂದೆ ಆಗುತ್ತೆ ಅಂತ ಅನ್ನೋದಿಲ್ಲ. ಇವತ್ತು ಇದೆ, ಅದು ನಿನ್ನ ಒಡಲಲ್ಲಿ ಇವತ್ತಿದೆ, ನಾಳೆಯೂ ಇರುತ್ತೆ, ನಾಡದ್ದೂ ಇರುತ್ತೆ, ಇದ್ದೇ ಇರುತ್ತೆ ಅದು. ಇದು ಅಶ್ವ. ಈ ಅಶ್ವಮೇಧ ಅಂದರೆ ಇದಕ್ಕಾಗಿ ನೀನು ನಿನ್ನ ಬುದ್ಧಿಯನ್ನು ಸಮರ್ಪಣೆ ಮಾಡು. ಇದು ಅಶ್ವಮೇಧ. ಜಾಬಾಲಿಗಳು ಹೇಳ್ತಾರೆ, ಅಶ್ವ ಅಂತನ್ನೋದು ನಮ್ಮ ಅಹಂಕಾರಕ್ಕೆ ಸಂಕೇತ. ಅಶ್ವಕ್ಕೆ ಹೇಗೆ ಒಂದು ಬಲ ಇದೆಯೋ, ಜೋರಿದೆಯೋ, ವೇಗ ಇದೆಯೋ, ಇದು ನಮ್ಮಲ್ಲಿ ಇದ್ದರೆ ಅದನ್ನು ಕುದುರೆ ಅಂತ ಕರಿತೀವಿ ನಾವು. ಎರೋಗೆನ್ಸ್ ಅಂತ ಇಂಗ್ಲೀಷ್ನಲ್ಲಿ ಏನಂತಾರೆ, ಅದಕ್ಕೆ ಒಂದು ಸಿಂಬಲ್ ಇಸ್ ಹಾರ್ಸ್.
ಇದರ ಮೇಧಾನ ನಿನ್ನ ಎರೋಗೆನ್ಸ್, ಇದನ್ನು ನೀನು ಹೋಮ ಮಾಡು ಬಿಡು, ಇದು ಅಶ್ವಮೇಧ. ಯಾವುದೋ ಪಾಪ ಒಂದು ಕುದುರೆಯನ್ನು ತಗೊಂಬಂದು ಅದನ್ನು ಕೊಂದು ಅದರ ಒಪೆಯನ್ನು ಬೆಂಕಿಯಲ್ಲಿ ಹಾಕಿದ್ರೆ ಅರ್ಥವೇ ಇಲ್ಲ. ಇದೇನು ಕರ್ಮಕ್ಕೆ ಏನು ಅರ್ಥ ಇದು? ಇದನ್ನು ಮೀಮಾಂಸದಲ್ಲಿ ವಿಚಾರ ಮಾಡ್ತಾರೆ. ಅಂದರೆ ಮುಂದೆ ಬಂದವರು ಈ ವಿಚಾರವನ್ನು ಮರೆತು ಬಿಟ್ಟರು ಅಂತನ್ನಿ, ಈಗಿನವರಿಗೆ ಗೊತ್ತೇ ಇಲ್ಲ ಇದು. ಅಂತೂ ಪೂರ್ವ ಮೀಮಾಂಸೆಯಲ್ಲಿ ಈ ವಿಚಾರಗಳೆಲ್ಲ ಇದೆ. ಇದು ಷೋಡಶ ಲಕ್ಷಣಿ ಈ 16 ಅಧ್ಯಾಯಗಳಲ್ಲಿ ಇದ್ದು ಬೇರೆ ಬೇರೆ ದೇವತೆಗಳನ್ನು ಇದಕ್ಕಾಗಿ ಹೇಳ್ತಾರೆ. ಮೀಮಾಂಸಕರು ದೇವತೆಗಳನ್ನು ನಂಬೋರಲ್ಲ. ಇದು ನಿಮಗೆ ವಿಚಿತ್ರವಾಗಿ ಕಾಣಬಹುದು. ವೇದವನ್ನೇ ನಂಬಿದವರವರು, ವೇದವನ್ನು ಸಮರ್ಥನೆ ಮಾಡಿದವರವರು, ವೇದದಲ್ಲಿ ಬ್ರಾಹ್ಮಣ ಭಾಗದಲ್ಲಿ ಹೇಳಿದಂಥ ಯಜ್ಞಯಾಗಾದಿಗಳನ್ನು ಪುರಸ್ಕಾರ ಮಾಡಿದವರು. ವೇದ ಬಿಟ್ಟು ಅವರಿಗೆ ಇನ್ನೇನು ಪ್ರಮಾಣ ಇಲ್ಲ. ಆದರೆ ಅವರು ನಾಸ್ತಿ, ದೇವರನ್ನು ನಂಬದೇ ಇದ್ದವರು. ಕುಮಾರಿಲ ಭಟ್ರೇ ಹೇಳ್ತಾರೆ, ಮೀಮಾಂಸಕರು ಪ್ರಾಯೇಣೈವ ಹಿ ಮೀಮಾಂಸಾ ಲೋಕೆ ಲೋಕಾಯತೀಕೃತ. ಮೀಮಾಂಸ ಅಂದರೆ ಲೋಕಾಯತ. ಇದನ್ನು ಶಬರಸ್ವಾಮಿಗಳು ತಮ್ಮ ಭಾಷ್ಯದಲ್ಲಿ ಈಶ್ವರ ಅಂತನ್ನೋ ಮಾತನ್ನು ಎತ್ತೋದೇ ಇಲ್ಲ ಅವರು. ಜೈಮಿನಿಗಳು ತಮ್ಮ ಸೂತ್ರದಲ್ಲಿ ಈಶ್ವರ ಅಂತನ್ನೋ ಮಾತನ್ನು ಎತ್ತೋದೇ ಇಲ್ಲ ಅವರು. ಈಶ್ವರಕೃತವಾದದ್ದು ಜಗತ್ತು ಅಂತ ಅವರು ಹೇಳೋಲ್ಲ. ಮೀಮಾಂಸಕರ ಪ್ರಕಾರ ಇದು ಯಥಾ ಸಂದೃಶ್ಯತೆ ತಥಾ, ಜಗತ್ತು ಹೇಗೆ ಕಾಣುತ್ತೋ ಹಾಗೆಯೇ ಇದೆ. ಯಾವ ಕಾಲದಲ್ಲೂ ಇದು ಬೇರೆಯಾಗಿ ಇರಲಿಲ್ಲ. ಜಗತ್ತು ಯಾವುದೋ ಒಂದು ಕಾಲದಲ್ಲಿ ಹುಟ್ಟಿತು ಅಂತಲಾಗಲಿ, ಜಗತ್ತು ಯಾವುದೋ ಒಂದು ಕಾಲದಲ್ಲಿ ಹೋಗುತ್ತೆ ಅಂತಲಾಗಲಿ ಇಲ್ಲ. ಇದು ಮೀಮಾಂಸಕರ ನಿಲುವು. ಆದ್ದರಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದವನೊಬ್ಬ ಈಶ್ವರ ಅಂತ ನಂಬೋಲ್ಲ ಅವರು. ಈಶ್ವರ ಅನಗತ್ಯ ನಮಗೆ. ಈಶ್ವರನ ಪ್ರಸಕ್ತಿ ಯಾತಕ್ಕೆ ಬೇಕು? ಜಗತ್ತಿಗೂ ಅದನ್ನು ಮಾಡಿದವನವನು ಅಂತ ಬೇಕು. ಮತ್ತು ಕರ್ಮಗಳಿಗೆ ಫಲವನ್ನು ಕೊಡೋನು ದೇವರು ಅಂತ ಬೇಕು. ಕರ್ಮಗಳಿಗೆ ಅಪೂರ್ವ ಅಂತ ಒಂದಿದೆ, ಅದು ಫಲವನ್ನು ಕೊಡುತ್ತೆ. ನೀವು ಮಾಡಿದ ಕರ್ಮ ಫಲವನ್ನು ಕೊಡುತ್ತೆ. ಈಶ್ವರನನ್ನು ಯಾಕೆ ತಂದು ಹಾಕ್ತೀರಿ ಇಲ್ಲಿ? ಈ ಮೀಮಾಂಸಕರಲ್ಲಿ ಈಶ್ವರ ಅಂತನ್ನೋ ಗಣನೆಯೇ ಇಲ್ಲ. ಮುಂದೆ ಮೀಮಾಂಸಕರಲ್ಲಿ ಬಂತು ಇದು. ಶಾಲಿಕನಾಥ, ಲೌಗಾಕ್ಷಿ ಭಾಸ್ಕರ, ಆಪದೇವ ಇವರ ಕಾಲದಲ್ಲಿ ಈಶ್ವರನನ್ನು ಅನುಮಾನಗಮ್ಯ ಅಂತ ಒಪ್ಪಿಕೊಂಡ್ರು. ಮುಂಚಿನವರು ಈಶ್ವರನನ್ನು ಒಪ್ಪಿಕೊಳ್ಳಲಿಲ್ಲ. ಮತ್ತು ವೇದದಲ್ಲಿ ಇಂದ್ರ, ಅಗ್ನಿ, ವರುಣ, ಯಮ, ಶ್ರೀ ದೇವತೆಗಳು ಹೀಗೆ ದೇವತೆಗಳನ್ನು ಹೇಳ್ತಾರಲ್ಲ. 33 ದೇವತೆಗಳನ್ನು ಹೇಳ್ತಾರೆ. ತ್ರಯಸ್ತ್ರಿಂಶದ್ ದೇವಾ, 33 ದೇವತೆಗಳನ್ನು ಹೇಳ್ತಾರಲ್ಲ. ಅಥವಾ ಎಲ್ಲ ಒಬ್ಬನೇ ಇರೋನು, ಏಕಂ ಸತ್ ತದ್ವಿಪ್ರ ಬಹುಧಾ ವದಂತಿ ಇತ್ಯಾದಿಯಾಗಿ 3 ದೇವತೆಗಳು, 1 ದೇವತೆ ಅಂತೆಲ್ಲ ಹೇಳ್ತಾರಲ್ಲ. ಅಂದರೆ ಮೀಮಾಂಸಕರು ಹೇಳ್ತಾರೆ, ನೀವು ಯಜ್ಞವನ್ನು ಮಾಡ್ತೀರಿ. ಮೀಮಾಂಸಕರನ್ನು ಕೇಳ್ತಾರೆ ಪೂರ್ವಪಕ್ಷದವರು, ನೀವು ಯಜ್ಞವನ್ನು ಮಾಡ್ತೀರಿ, ಯಜ್ಞವನ್ನು ಮಾಡುವಾಗ ಏನು ಹೇಳ್ತೀರಿ ನೀವು? ಇಂದ್ರಾಯೇನಂ ನಮಮ, ನಾನು ಕೊಡೋ ಹವಿಸ್ಸಿದೆಯಲ್ಲ ಇದು ಇಂದ್ರನಿಗೆ, ನನ್ನದಲ್ಲ ಇನ್ನು ಮುಂದೆ. ಇಂದ್ರಾಯೇನಂ ನಮಮ, ಇಂದ್ರಾಯ ಇಂದ್ರನಿಗೋಸ್ಕರ ಇದು. ಅಗ್ನಯೇ ಸ್ವಾಹ, ಅಗ್ನಿಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಅಗ್ನಿ ಇದನ್ನು ಇಂದ್ರನಿಗೆ ಮುಟ್ಟಿಸ್ತಾನೆ. ಏಕೆಂದರೆ ದೇವತೆಗಳಿಗೆ ವಾಹಕ ಅಗ್ನಿ. ಅಗ್ನಿಮುಖ ವೈ ದೇವಾ, ದೇವತೆಗಳೆಲ್ಲ ಅಗ್ನಿಯ ಮೂಲಕವಾಗಿಯೇ ಹೋಗ್ತಾರೆ. ನಾವು ಇಂದ್ರನಿಗೆ ಎಡೆ ಕೊಟ್ಟರೂ ಕೂಡ ಅಗ್ನಿಯಲ್ಲಿ ಹಾಕ್ತಾ ಇದ್ದೀವಿ. ಇಂದ್ರಾಯೇನಂ ಅಗ್ನಯೇ ಸ್ವಾಹ, ಅಗ್ನಿಯಲ್ಲಿ ಹಾಕ್ತಾ ಇದ್ದೀನಿ, ಇಂದ್ರನಿಗೋಸ್ಕರ ಇದು. ಅಲ್ಲಿ ಇಂದ್ರ ಅಂತನೋ ದೇವತೆ ಇಲ್ಲದೇ ಇದ್ದರೆ ನಿಮ್ಮ ಹವಿಸ್ಸು ಎಲ್ಲಿಗೆ ಹೋಗುತ್ತೆ? ನೀವು ಹಾಕೋ ಆಜ್ಯ, ಪುರೋಡಾಶ, ಅಪೂಪ ಯಾವುದೋ ಒಂದು ಬೆಂಕಿಯಲ್ಲಿ ಹಾಕ್ತೀರಲ್ಲ ನೀವು, ತುಪ್ಪವೋ ಅಥವಾ ಇನ್ನೇನೋ ಒಂದು ಹಾಕ್ತೀರಲ್ಲ, ಎಲ್ಲಿಗೆ ಹೋಗುತ್ತೆ ಇದು? ಅಂದರೆ ಶಬರಸ್ವಾಮಿಗಳು ಹೇಳ್ತಾರೆ, ದೇವ ಅಂತಂದರೆ ಈ ದೇವತೆಗಳು ಇದ್ದಾರೆ ಅಂತ ಯಜ್ಞ ಮಾಡೋಲ್ಲ. ಇಂದ್ರ ಇದ್ದಾನೆ, ಎಲ್ಲೋ ಇದ್ದಾನೆ. ನೀವು ಹಾಕೋ ಒಂದು ಮಿಳ್ಳೆ ತುಪ್ಪಕ್ಕಾಗಿ ಅವನು ಕಾಯ್ಕೊಂಡಿದ್ದಾನವನು. ನೀವು ಕೊಡೋ ಅಪೂಪಕ್ಕೆ ಅವನು ಹಸಿದಿದ್ದಾನೆ. ಇಂಥ ದೇವತೆಯನ್ನು ನಾವು ಒಲಿಸಿಕೊಂಡು ಏನು ಪ್ರಯೋಜನ? ತನಗೇ ಇಲ್ಲ, ನಾವು ಕೊಟ್ಟರೆ ಅವನಿಗುಂಟು.
ಇದ್ರೆ ಅವನಿಗೆ ಇಲ್ಲ, ನಮಗೇನು ಕೊಟ್ಟಾನ ಅವನು? ಇಂಥ ದೇವತೆಯನ್ನು ನಾವು ಹೇಳ್ತಾ ಇಲ್ಲ. ಹೀಗೆ ನಮ್ಮ ಹವಿಸ್ಸಿಗೆ ಕಾಯ್ಕೊಂಡಿರುವಂಥ ದೇವತೆಗಳನ್ನು ನಾವು ಹೇಳ್ತಾ ಇಲ್ಲ. ಮತ್ತು ದೇವತೆಗಳು ಎಲ್ಲಿದ್ದಾನೆ? ಎಲ್ಲೋ ಇಂದ್ರ ಇದ್ದಾನೆ. ಅವನು ಇಂದ್ರನಿಗೆ ಒಂದು ಆಕಾರ ಇದೆ, ಶರೀರ ಇದೆ, ಪುರುಷ ರೂಪ ಇದೆ. ನಾನು ಕರೆದಾಗ ಬರ್ತಾನೆ. ಹೋತೃ ಅಂತ ನೋನು ಇಂದ್ರನನ್ನು ಕರೀತಾನೆ. ಇಂದ್ರಾಯಾಹಿ, ಇಂದ್ರ ಇಲ್ಲಿ ಬಾ ಅಂತ ಅವನು ಹೋತೃ ಕರೀತಾನೆ. ಅಧ್ವರ್ಯು ಅವನನ್ನು ಕೂಡಿಸ್ತಾನೆ. ಇತ್ಯಾದಿ ಯಜ್ಞದ ವಿಧಿಗಳು ಉಂಟಲ್ಲ. ಈ ವಿಧಿಗಳಲ್ಲಿ ಯಾರು ಬಂದು ಕೂಡ್ತಾನೆ? ಮತ್ತಲ್ಲಿ ದೇವತೆ ಅಲ್ಲದೇನೆ ಅಲ್ಲಿ ಅಗ್ನ ಆಯಾಹಿ, ಅಗ್ನಿಯೇ ಬಾ, ಇಂದ್ರ ಆಯಾಹಿ, ಇಂದ್ರನೇ ಬಾ ಅಂತ ಅವನು ಹೋತೃ ಕರೆದಾಗ ಯಾರು ಬರ್ತಾರೆ? ಅಧ್ವರ್ಯು ಅವನನ್ನು ದರ್ಭೆ ಇಟ್ಟು ಕೂಡಿಸಿದಾಗ, ಅವನಿಗೊಂದು ಜಾಗ ಕೊಟ್ಟಾಗ ಯಾರಿಗೋಸ್ಕರ ಮಾಡ್ತಾನೆ ಅವನು? ದೇವತೆಗಳಿಲ್ಲ ಅಂತ ಹೇಳ್ತೀರಿ ನೀವು. ಈ ಕಲಾಪಗಳೆಲ್ಲ ಯಾಕೆ? ವ್ಯರ್ಥ ಅಲ್ವೇ ಇದೆಲ್ಲ? ಇದಕ್ಕೆ ಅರ್ಥ ಏನು? ಅದಕ್ಕೆ ಮೀಮಾಂಸಕರು ಹೇಳ್ತಾರೆ, ಎಲ್ಲೋ ಒಬ್ಬ ಇದ್ದಾನೆ ಇಂದ್ರ, ಅಲ್ಲಿಂದ ಇಲ್ಲಿಗೆ ನಾವು ಕರೆದರೆ ಬರ್ತಾನೆ ಅಂತ ಹೇಳ್ತಾ ಇಲ್ಲ. ನಾವಿಲ್ಲಿ ಬಾ ಅಂತ ಕೂಗಿದ್ದು ಅವನಿಗೆ ಕೇಳುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಅಥವಾ 4 ಜನ 4 ಕಡೆ ಯಜ್ಞ ಮಾಡ್ತಾ ಇದ್ದಾಗ ಇಂದ್ರಾಯಾಹಿ ಎಲ್ಲರೂ ಹೇಳಿದ್ರೆ 4 ಜಾಗಕ್ಕೆ ಒಬ್ಬನೇ ಇಂದ್ರ ಹೋಗೋದು ಹೇಗೆ? ಇದು ನಮ್ಮ ಕಲ್ಪನೆಯಲ್ಲಿ ದೇವತೆ ಎಂದು ಹೀಗಲ್ಲ. ನಾವು ಮಂತ್ರ ಹೇಳ್ತೀವಲ್ಲ, ಆ ಮಂತ್ರವೇ ದೇವತೆ, ಹೇಳೋ ಮಂತ್ರ ದೇವತೆ. ಆ ಮಂತ್ರವನ್ನು ಸ್ವರೋಚ್ಚಾರಣೆಯನ್ನು ಸರಿಯಾಗಿ ಮಾಡಿ ಆನುಪೂರ್ವಿಯಿಂದ ಹೇಳಿದರೆ ದೇವತಾ ಅಂತನೋನು ಅಲ್ಲಿ ಆ ಮಂತ್ರ ರೂಪದಲ್ಲಿ ಇದ್ದಾನೆ. ನಾವು ಕೊಡೋ ಹವಿಸ್ಸು ಎಲ್ಲ ನಾವು ಹೀಗೆ ಮಂತ್ರದಿಂದ ಕಲ್ಪನೆ ಮಾಡಿಕೊಂಡ ದೇವತೆಗೆ. ವಾಸ್ತವವಾಗಿ ಇಂದ್ರ ಅಗ್ನಿ ಇದ್ದಾನೆ ಅಂತ ನಾವು ನಂಬೋಲ್ಲ. ಆದರೆ ಈ ಸಮಯದಲ್ಲಿ, ಈ ಹೊತ್ತಿನಲ್ಲಿ ನಮ್ಮ ಸಂಕಲ್ಪದಿಂದ ಮಂತ್ರರೂಪವಾಗಿ ದೇವತೆ ಇದ್ದಾನೆ. ಮಂತ್ರೋ ವೈ ದೇವತಾ. ದೇವತೆಯನ್ನು, ಮಂತ್ರವನ್ನು ಬಿಟ್ಟು ಬೇರೆ ದೇವತೆ ಇಲ್ಲ. ನಾವು ಮಂತ್ರವನ್ನು ಮನಸ್ಸಿನಲ್ಲಿ ಮನನ ಮಾಡಿಕೊಂಡು ಹೇಳಿದಾಗ, ಮಂತ್ರ ಅಂತನ್ನೋ ಮಾತಿಗೆ ಮನನಾತ್, ನಾವು ಮನಸ್ಸಿನಲ್ಲಿ ಮಾಡಿಕೊಳ್ಳುತ್ತೀವಿ. ಆ ಇಂದ್ರನ ಸ್ವರೂಪವನ್ನು, ಅಗ್ನಿಯ ಸ್ವರೂಪವನ್ನು, ವರುಣನ ಸ್ವರೂಪವನ್ನು ಯಾರಿಗಾಗಿ ಎಡೆ ಅಂತ ಇಡ್ತೀವೋ ಅದನ್ನು ನಾವು ಮನಸ್ಸಿನಲ್ಲಿ ಮಾಡಿಕೊಳ್ತಾ ಇದ್ದೀವಿ. ಆ ಮನಸ್ಸಿನಲ್ಲಿ ಮಾಡಿಕೊಂಡವನು ಮಂತ್ರ ರೂಪದಲ್ಲಿ ಇದ್ದಾನೆ. ಆ ಮಂತ್ರ ಹೇಳ್ತಿರೋ ಕಾಲಕ್ಕೆ ಅವನು ಇಲ್ಲಿ ಸನ್ನಿಹಿತನಾಗಿದ್ದಾನೆ. ಇದು ನಮ್ಮ ಭಾವನಾ ಅಂತ ಕರೀತಾರೆ. ಭೂ ಅಂದರೆ ಉಂಟಾಗೋದು, ಇಲ್ಲದೇ ಇರೋದನ್ನು ಉಂಟು ಮಾಡತಕ್ಕಂಥ ಶಕ್ತಿ ಮಂತ್ರಕ್ಕೆ ಇದೆ. ದೇವತೆ ವಾಸ್ತವವಾಗಿ ಇಲ್ಲ, ಆದರೆ ನಮ್ಮ ಪ್ರಯೋಜನಕ್ಕಾಗಿ ಈ ಮಂತ್ರ ರೂಪದ ದೇವತೆ ಇಲ್ಲಿದೆ. ಈ ಮಂತ್ರವನ್ನು ಬಿಟ್ಟು ದೇವತೆ ಇದ್ದಾನೆ ಅಂತ ನಾವು ಹೇಳ್ತಾ ಇಲ್ಲ. ಅವರು ಲೋಕಾಯತರು. ಅಂದರೆ ಏನು? ಯಾವ ದೇವತೆಯೂ ಎಲ್ಲೂ ಇಲ್ಲ. ಜಗತ್ತನ್ನು ಸೃಷ್ಟಿ ಮಾಡಿದವನಾಗಲಿ, ಸಂಸಾರದಿಂದ ಹೊರಗಿರೋನಾಗಲಿ, ನಮ್ಮ ಕರ್ಮ ಫಲಗಳನ್ನು ಕೊಡೋನಾಗಲಿ ದೇವತೆ ಇದ್ದಾನೆ ಅಂತ ಮೀಮಾಂಸಕರು ನಂಬೋಲ್ಲ. ವೇದದಲ್ಲಿ ಕೂಡ ಇದನ್ನು ಹೇಳಿಲ್ಲ ಅಂತವರು. ವೇದದ ಅರ್ಥವನ್ನು ಹೇಳುವಾಗ ವೇದದಲ್ಲಿ ಯಾವ ದೇವತೆಯನ್ನು ಹೇಳಿದೆ? ಇಂಥ ದೇವತೆಗಳನ್ನೇ ಹೇಳಿರೋದು. ಅಗ್ನಿಮೀಳೆ ಪುರೋಹಿತಂ ಅಂದರೆ ನಮ್ಮ ಹೃದಯದಲ್ಲಿರೋ ಈ ಅಗ್ನಿಯನ್ನು ಅವರು ಹೇಳಿದ್ದು. ನಾವು ಹೊತ್ತಿರೋ ಅಗ್ನಿ, ಕಾಷ್ಟದಿಂದ ಹೊತ್ತಿರೋ ಅಗ್ನಿಯನ್ನು ಈಳೆ ಸ್ತೌಮಿ ಅಂತ ಹೇಳಲಿಲ್ಲ. ನಾಟ್ ದಿ ಫಿಸಿಕಲ್ ಫೈರ್, ಇದನ್ನು ನಾವು ಹೇಳಲಿಲ್ಲ. ನಮ್ಮ ದೇಹದಲ್ಲಿ ಎಲ್ಲ ಕ್ರಿಯೆಗಳಿಗೂ ಪುರೋಗಾಮಿಯಾಗಿ ಪುರೋಹಿತನಾಗಿ ಇರತಕ್ಕಂತಹ ಒಂದು ಪ್ರಾಣ ಇದೆಯಲ್ಲ, ಪ್ರಾಣಯೇವಾಗ್ನಿ, ನಮ್ಮಲ್ಲಿರುವ ಪ್ರಾಣವೇ ಅಗ್ನಿ. ಅದನ್ನು ಕುರಿತು ವೇದ ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳ್ತಾ ಇದೆ. ಅಲ್ಲಿ ಯಜ್ಞ ಅಂದ್ರೆ ಒಂದು ಬದುಕೇ ಒಂದು ಯಜ್ಞ. ಯಜ್ಞದ ದೇವ ಅವನು. ಹೋತಾರಂ ರತ್ನಧಾತಮಂ ಅಂದರೆ ಎಲ್ಲ ನಮ್ಮ ಒಡಲಲ್ಲಿರೋ ಈ ಪ್ರಾಣಕ್ಕೆ ಹೇಳ್ತಕ್ಕದ್ದು. ಇದು ಮೀಮಾಂಸಕರ ನಿಲುವು. ಆದರೆ ಈ ಅಗ್ನಿ, ಇಂದ್ರ ಇತ್ಯಾದಿ ದೇವತೆಗಳನ್ನು ಹೇಳ್ತಾ ಇದ್ದೀರಲ್ಲ, ಇದರ ಬಗ್ಗೆ ಏನು? ಆಕಾರ ಚಿಂತನಂ ದೇವತಾನಾಂ. ಎಲ್ಲವೂ ಹೀಗೆ ನಮ್ಮ ಒಡಲಲ್ಲಿರೋದು ಅಂತಾದರೆ ಅಗ್ನಿ ಅಂತ ಒಬ್ಬನ ಯಾಕೆ ಕರೀತೀರಿ, ಇಂದ್ರ ಅಂತ ಇನ್ನೊಬ್ಬನ ಯಾಕೆ ಕರೀತೀರಿ, ವರುಣ ಅಂತ ಮೂರನೇವನ್ ಕರೀತೀರಲ್ಲ, ಇದು ಯಾಕೆ?
ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಸ್ವರೂಪ ಇಲ್ಲದೆ ಇದ್ದರೆ, ಸ್ವಭಾವ ಇಲ್ಲದೆ ಇದ್ದರೆ, ಪ್ರಯೋಜನ ಇಲ್ಲದೆ ಇದ್ದರೆ, ಸಾಮರ್ಥ್ಯ ಇಲ್ಲದೆ ಇದ್ದರೆ ಬೇರೆ ಬೇರೆ ದೇವತೆಗಳನ್ನ ಹೆಸರು ಯಾಕೆ ಹೇಳಬೇಕು? ನಾಮ್ನಾ ನಾಮಧ ಎಲ್ಲವನ್ನು ಒಂದೇ ಹೇಳಬಹುದಲ್ಲ ನೀವು. ಅಂದರೆ ಆಯಾ ಮಂತ್ರವನ್ನು ಹೇಳುವಾಗ ಆ ಮಾತುಗಳಿಗೆ ಯಾವ ಅರ್ಥ ಇದೆಯೋ ಆ ಅರ್ಥದ ಬಲವನ್ನು ನಾವು ಕುರಿತು ಹೇಳ್ತಾ ಇದ್ದೀವಿ. ಅಗ್ನಿ ಅಂತನ್ನೋ ಮಾತಿಗೆ ಅಗ್ರೇ ನಯತಿ ಇತ್ಯಗ್ನಿ. ಅಗ್ನಿ ಅಂತನ್ನೋ ಮಾತಿಗೆ ಅರ್ಥ ಏನು? ಯಾವುದು ನಮ್ಮ ಮುಂದೆ ನಿಂತು ನಮ್ಮನ್ನು ಒಯ್ಯುತ್ತೋ ಅದು ಅಗ್ನಿ. ಅಗ್ರಿ ಅಂತನ್ನೋ ಮಾತು ಅಗ್ನಿ ಅಂತಾಗುತ್ತೆ. ಅಗ್ರೇ ನಯತಿ. ಹೀಗೆ ನೀವು ಧಾತುವನ್ನು ಎಲ್ಲ ಬಿಡಿಸಿ ವಿಚಾರ ಮಾಡಿದಾಗ ಒಂದೇ ದೇವತೆಯನ್ನೇ ಹೇಳೋದು. ಆಯಾ ಸಂದರ್ಭದಲ್ಲಿ ಅದು ಅಗ್ನಿ, ಇಲ್ಲಿ ಇಂದ್ರ, ಇನ್ನೊಂದು ಕಡೆ ವರುಣ, ಮತ್ತೊಂದು ಕಡೆ ಅಶ್ವಿನಿ ದೇವತೆಗಳು ಹೀಗೆ ಹೇಳ್ತಾರೆ. ಹೀಗೆ ಎರಡನೇ ಭಾಗದಲ್ಲಿ ಪೂರ್ವಮೀಮಾಂಸೆಯ ಎರಡನೇ ಕಾಂಡದಲ್ಲಿ ತತ್ತದ್ದೇವತಾ ಸ್ವರೂಪ ಸಾಮರ್ಥ್ಯ ಚಿಂತನಂ, ಇದು ಪೂರ್ವಮೀಮಾಂಸೆಯಲ್ಲಿ ಮೊದಲನೇ ಕಾಂಡದಲ್ಲಿ ಹೀಗೆ ಮಾಡತಕ್ಕ ಕರ್ಮಗಳ ವಿಚಾರ ಹೇಳಿ ಆಯಿತು. ಆದರೆ ಇಲ್ಲಿ ಆ ಕರ್ಮಗಳ ಹಿಂದೆ ಒಂದು ದೇವತೆಗಳನ್ನು ಹೇಳ್ತೀರಲ್ಲ ನಾವು, ಅಗ್ನಿ, ಇಂದ್ರ. ಈ ದೇವತಾ ವಿಷಯ ಏನು? ಅಗ್ನಿ ಅಂದರೆ ಯಾರವನು? ಇಂದ್ರ ಅಂದರೆ ಯಾರು? ಇಂದ್ರ ಅಂತನ್ನೋ ಮಾತಿಗೆ ಅರ್ಥ ಏನು? ಇದು ಪರಮೈಶ್ವರ್ಯೇ ಅಂತ ಧಾತು. ಯಾರಿಗೆ ಅನೇಕವಾದಂಥ ಅತಿಶಯವಾದಂಥ ಬಲ ಇದೆಯೋ ಅವನು ಇಂದ್ರ. ಆ ಬಲದಿಂದ ಯಾವುದು ಸ್ಫೂರ್ತಿಗೊಳ್ಳುತ್ತೋ ಅದು ಇಂದ್ರಿಯ. ಇಂದ್ರ ಅನ್ನೋದು ಬಲವಾಚಿ ಶಬ್ದ, ಬಲವನ್ನು ಹೇಳುವಂಥ ಶಬ್ದ ಇಂದ್ರ ಅಂತನ್ನೋದು. ಹೀಗೆ ಯಾಯಾ ದೇವತೆಗಳನ್ನು ಕುರಿತು ಹೇಳೋದು ಎರಡನೇ ಕಾಂಡ. ಎರಡನೇ ಕಾಂಡದಲ್ಲಿ ಈ ದೇವತೆಗಳ ಉಪಾಸನಾ ರೂಪವಾದಂಥದ್ದನ್ನೇ ಹೇಳ್ತಾರೆ. ಯಜ್ಞ ಅಂದರೆ ಕ್ರಿಯೆಯಲ್ಲಿ ಕೂತುಕೊಂಡು ಒಂದು ಕ್ರಿಯಾಂಗವಾಗಿ ಯಾವುದೋ ಒಂದು ಬೆಂಕಿಯನ್ನು ಹೊತ್ತಿಸಿ ವೇದಿಯನ್ನು ಇಟ್ಟು ಅದಕ್ಕೆ ದ್ರವ್ಯವನ್ನು ಹಾಕಿ ಅದಕ್ಕೆ ಮಂತ್ರಗಳನ್ನು ಹೇಳಿ ಆಹುತಿಗಳನ್ನು ಕೊಟ್ಟು ಇದೆಲ್ಲ ಕರ್ಮಗಳನ್ನು ಹೇಳೋದಾಯಿತು. ಆದರೆ ಉಪಾಸನಾ ಅಂತನ್ನೋದು ಮಾನಸಿಕೋ ಯಜ್ಞ, ಮನಸ್ಸಿನಿಂದ ಮಾಡತಕ್ಕದ್ದು. ಇದೆಲ್ಲ ಕ್ರಿಯೆಯಿಂದ ಕೈಯಿಂದ ಮಾಡತಕ್ಕದ್ದು. ಆಸನ ಶುದ್ಧಿ ಇರಬೇಕು, ಸ್ಥಳ ಶುದ್ಧಿ ಇರಬೇಕು, ಆ ಅಗ್ನಿ ಅಂತನ್ನೋನನ್ನು ಹೊತ್ತಿಸಬೇಕು ನಾವು. ಇವೆಲ್ಲ ಕ್ರಿಯೆಗಳಿಗೆ ಸಂಬಂಧಪಟ್ಟಿದ್ದಾಯಿತು. ಇದನ್ನು ಯಾಸ್ಕರು ಯಾಜ್ಞಿಕ ಭಾಗ ಅಂತ ಕರೀತಾರೆ, ಯಜ್ಞಕ್ಕೆ ಸಂಬಂಧಪಟ್ಟಂಥ ಭಾಗ. ಎರಡನೇದಿದೆಯಲ್ಲ ಇದನ್ನು ದೈವಿಕ, ದೇವತೆಗೆ ಸಂಬಂಧಪಟ್ಟಿದ್ದು. ಈ ದೇವತೆಯನ್ನು ಉಪಾಸನ. ನೀವು ಎಷ್ಟು ಆಹುತಿಗಳನ್ನು ಕೊಟ್ಟರೂ ಕೂಡ ಮನಸ್ಸಿನಲ್ಲಿ ಈ ದೇವತೆಯನ್ನು ಇಟ್ಟುಕೊಂಡು ಈ ಮನಸ್ಸಿನಿಂದ ಕಲ್ಪಿತವಾದಂಥ ಆಕಾರಕ್ಕೆ ಸಲ್ಲಬೇಕು. ಯಜ್ಞ ಅಂತನ್ನೋದು ಮಾನಸವಾದದ್ದೇ ಮುಖ್ಯವಾದ ಯಜ್ಞ. ಮನಸ್ಸಿನಲ್ಲಿ ಮಾಡಿಕೊಂಡ ಯಜ್ಞ ಕೈಯಿಂದ ಹೊರಗಿನ ರೂಪವನ್ನು ತಳೆದು ಹೊರಗೆ ಬರುತ್ತೆ. ಆದ್ದರಿಂದ ಮನಸ್ಸು ಮುಖ್ಯವಾದದ್ದು. ಮನಸ್ಸಿನಿಂದ ದೇವತಾ ಚಿಂತನಂ, ಈ ದೇವತೆಯನ್ನು ಚಿಂತನೆ ಮಾಡೋದಿದೆಯಲ್ಲ ಇದು ಪೂರ್ವಮೀಮಾಂಸೆಯಲ್ಲಿ ಎರಡನೇ ಭಾಗ. ಇದನ್ನು ದೈವತಕಾಂಡ ಅಂತ ಕರೀತಾರೆ. ಇದು ಸಂಕರ್ಷಕಾಂಡ ಅಂತಲೂ ಇದಕ್ಕೊಂದು ಹೆಸರಿದೆ. ಇದು ಉಪಾಸನೆಗಾಗಿಯೇ ಸೀಮಿತವಾದಂಥ ಒಂದು ಭಾಗ. ಈ ಹೊತ್ತು ಅದರ ನಷ್ಟ, ಈ ಹೊತ್ತು ಅದಿಲ್ಲ. ಪೂರ್ವಮೀಮಾಂಸೆಯಲ್ಲಿ ತ್ರಿಕಾಂಡಿ ಮೀಮಾಂಸಾ, 3 ಕಾಂಡಗಳಿವೆ ಅಂತ ಹಿಂದಿನವರು ಎಲ್ಲರೂ ಹೇಳ್ತಾ ಬಂದಿದ್ದಾರೆ. ನಡುವೆ ಇರೋದು ದೇವತಾಕಾಂಡ ಅಂತಿದೆ. ಉಪಾಸನೆ ಅಂತ ಮಾಡ್ತೀವಲ್ಲ ಇದು, ಈ ಉಪಾಸನೆ ಅಂತನ್ನೋದು ಕರ್ಮವೂ ಅಲ್ಲ, ಜ್ಞಾನವೂ ಅಲ್ಲ. ಯಾವುದೋ ಒಂದು ದೇವತೆಯನ್ನು ಉಪಾಸನೆ ಮಾಡ್ತೀವಿ ನಾವು. ಶ್ರೀಚಕ್ರದ ಉಪಾಸನೆ ಅಂತ ಮಾಡ್ತಾರೆ. ಶ್ರೀಚಕ್ರದ ಉಪಾಸನೆಯಲ್ಲಿ ಮುಖ್ಯವಾದದ್ದೇನು? ದೇಹ ಏವ ಚಕ್ರ, ಈ ದೇಹವೇ ಒಂದು ಶ್ರೀಚಕ್ರ. ದೇಹದಲ್ಲಿರೋ ನವಸಂಧಿಗಳೇ ನವಾವರಣ, ಹೃದಯದಲ್ಲಿರೋ ಆತ್ಮವೇ ಬಿಂದು. ಇದನ್ನು ಚಿಂತನೆ ಮಾಡಿಕೊಳ್ಳೋದು ಉಪಾಸನೆ.
ಬರೀ ನವಾವರಣೆ ಪೂಜೆ ಮಾಡೋದು, ಕುಂಕುಮ ಅದಕ್ಕೆ ಏರಿಸೋದು, ಅದು ಯಜ್ಞಕಾಂಡಕ್ಕೆ ಸೇರಿ ಆಯಿತು. ಅದರಿಂದ ಪ್ರಯೋಜನ ಇಲ್ಲ. ಈ ಮಾನಸಿಕವಾಗಿ ನಾವು ಚಿಂತನೆ ಮಾಡ್ತೀವಲ್ಲ, ಇದು ಉಪಾಸನ. ಆಸನ ಅಂದರೆ ಏನು? ಅಂದರೆ ಹತ್ತಿರ, ಕೂತ್ಕೊಳ್ಳೋದು. ಹತ್ತಿರ ಕೂತ್ಕೊಂಡು ಮಾಡತಕ್ಕಂಥದ್ದು ಉಪಾಸನ. ಅಂದರೆ ನಮ್ಮ ಒಳಗೇ ಕೂತು ಆತ್ಮ ಇದೆಯಲ್ಲ, ಆತ್ಮದ ಹತ್ತಿರ ಕೂತ್ಕೊಂಡು ನಾವು ಏನು ಮಾಡ್ತೀವಿ ನಮ್ಮ ಮನಸ್ಸಿನಿಂದ, ಅದು ಉಪಾಸನ. ಈ ಉಪಾಸನಾ ಭಾಗ ಇದೆಯಲ್ಲ, ಈ ಹೊತ್ತು ನಮ್ಮ ಸಂಪ್ರದಾಯದಿಂದ ತಪ್ಪಿ ಹೋಗಿದೆ. ಅಂದರೆ ಈ ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಈ ಉಪಾಸನೆ ಅಂತನ್ನೋದಕ್ಕೆ ಬೆಲೆ ಇಲ್ಲವಾಗಿದೆ. ಲೋಕದಲ್ಲಿ ಜನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಉಪಾಸನೆ ಅಂತನ್ನೋದು ತಂತ್ರ ರೂಪವಾಗಿ ಉಪಾಸನೆ ನಡೀತಾ ಇದೆ. ಈ ವೈದಿಕ ಕ್ರಮದಲ್ಲಿ ಉಪಾಸನೆ ಏನಿತ್ತು ಅದು ಮರೆತು ಹೋಗಿದೆ ಇವತ್ತು. ಈ ತ್ರಿಕಾಂಡಿ ಮೀಮಾಂಸದಲ್ಲಿ, ಈ ಕಾಲಕ್ರಮದಲ್ಲಿ ಈ ನಡುವೆ ಇರತಕ್ಕಂಥ ಸಂಕರ್ಷಕಾಂಡ ಅಥವಾ ಯಾವುದನ್ನು ಯಾಸ್ಕರು ದೈವಿಕ ಅಂತ ಕರೀತಾರೋ, ಐತಿಹಾಸಿಕ ಅಂತ ಕರೀತಾರೋ, ಇದು ಹೊರಟೋಗಿದೆ ನಮ್ಮಿಂದ. ಇನ್ನು ಇದೂ ಆದಮೇಲೆ ಮೂರನೆಯದು ಸರ್ವದೇವತಾಂತರ್ಯಾಮಿ ಆತ್ಮಾಂತರ್ಯಾಮಿ ಭೂತ ಪರಮಾತ್ಮ ಚಿಂತಾ. ಮೂರನೆಯದು ಅಧ್ಯಾತ್ಮ ಅಂತ ಕರೀತಾರೆ. ಆತ್ಮ, ಆತ್ಮಾನಂ ಅಧಿಕೃತ್ಯ, ನಮ್ಮ ಒಳಗೇ ಇರತಕ್ಕಂಥ ಆತ್ಮ ಇದ್ದಾನೆ, ಇವನನ್ನು ಕುರಿತು ಧ್ಯಾನ ಮಾಡೋದಿದೆಯಲ್ಲ, ಇದು ಅಧ್ಯಾತ್ಮ. ಹೀಗೆ ಪೂರ್ವಮೀಮಾಂಸೆಯಲ್ಲೇ 3 ಕಾಂಡಗಳಿದ್ದು, ಯಜ್ಞಯಾಗಾದಿಗಳು ಒಂದು ಕಡೆ, ಧ್ಯಾನ ಇನ್ನೊಂದು ಕಡೆ. ಇಷ್ಟು ವಿಸ್ತಾರವಾದಂಥ ಒಂದು ಶಾಸ್ತ್ರ ಭಾಗ ಇದು. ಈ ತ್ರಿಕಾಂಡಿ ಮೀಮಾಂಸಾದಲ್ಲಿ ಈ ಯಜ್ಞಯಾಗಾದಿಗಳನ್ನು ಮಾತ್ರ ಮಾಡತಕ್ಕಂಥದ್ದು ಪೂರ್ವಮೀಮಾಂಸಾ ಅಂತ ಅನ್ನಿಸ್ಕೊಳ್ತು. ಈ ಕಡೆಯದಾದ ಆತ್ಮೋಪಾಸನೆ, ಪರಮಾತ್ಮೋಪಾಸನೆ ಇದೆಯಲ್ಲ, ಇದು ಉತ್ತರಕಾಂಡ ಅಂತ ಅನ್ನಿಸ್ಕೊಳ್ತು, ಉತ್ತರ ಮೀಮಾಂಸಾ ಅಂತ ಅನ್ನಿಸ್ಕೊಳ್ತು. ವಿಚಾರವೇ ಮುಖ್ಯವಾದದ್ದು ಇಲ್ಲಿ. ಈ ಕರ್ಮಗಳ ಬಗ್ಗೆ ವಿಚಾರ ಮಾಡುವಾಗ ಅದು ಪೂರ್ವಮೀಮಾಂಸಾ, ಆತ್ಮದ ಬಗ್ಗೆ ವಿಚಾರ ಮಾಡುವಾಗ ಉತ್ತರ ಮೀಮಾಂಸಾ. ಇಲ್ಲಿ ಪೂರ್ವ ಉತ್ತರ ಅಂತನ್ನೋ ಮಾತಿಗೆ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಜೈಮಿನಿಗಳು ಪೂರ್ವಮೀಮಾಂಸಾ ಸೂತ್ರಗಳನ್ನು ಬರೆದಿದ್ದಾರೆ, ಬಾದರಾಯಣರು ಉತ್ತರ ಮೀಮಾಂಸಾ ಸೂತ್ರಗಳನ್ನು ಬರೆದಿದ್ದಾರೆ. ಈ ಪೂರ್ವಮೀಮಾಂಸಾ ಉತ್ತರ ಮೀಮಾಂಸಾ ಅಂತನ್ನೋದಕ್ಕೆ ಯಾವ ರೀತಿಯಾದ ಸಂಬಂಧ ಇದೆ? ಈ ಸಂಬಂಧದಲ್ಲಿ ಒಂದಾದ ಮೇಲೆ ಒಂದು, ಎರಡೂ ಒಂದೇ ಶಾಸ್ತ್ರ ಅನ್ನೋದು ಒಂದು ದಾರಿ. ಇದನ್ನು ರಾಮಾನುಜಾಚಾರ್ಯರು ತಮ್ಮ ಶ್ರೀಭಾಷ್ಯದಲ್ಲಿ ಒಂದು ಮಾತಂತಾರೆ. ಇದನ್ನು ಹಿಂದಿನವರು ಹೇಳಿದ್ದು, ಬೋಧಾಯನರು ಹೇಳಿದ್ದು ಅಂಥೇಳಿ ಇವರು ಅದನ್ನು ಉದ್ಧಾರ ಮಾಡ್ತಾರೆ. ಸಂಹಿತಮೇತಚ್ಚಾರೀರಕಂ ಜೈಮಿನೀಯೇನ. ಶಾರೀರಕ ಅಂತ ಬಾದರಾಯಣರು ಬರೆದರಲ್ಲ ಸೂತ್ರ, ಇದು ಮೀಮಾಂಸಾ. ಇದನ್ನು ವೇದಾಂತ ಮೀಮಾಂಸಾ ಅಂತ ಕರೀತಾರೆ. ಇನ್ನೊಂದು ಜೈಮಿನೀಯ, ಜೈಮಿನಿಗಳು ಬರೆದದ್ದು. ಜೈಮಿನಿಗಳು ಬರೆದದ್ದೇ ಬೇರೆ, ಬಾದರಾಯಣರು ಬರೆದದ್ದೇ ಬೇರೆ ಅಂತ ಹೇಳಿಬೇಡಿ. ಸಂಹಿತಮೇತತ್ ಶಾರೀರಕಂ ಜೈಮಿನೀಯೇನ, ಎರಡೂ ಸೇರಿ ಒಂದು ಶಾಸ್ತ್ರ. ಮೀಮಾಂಸದಲ್ಲಿ ಇದನ್ನು ಪೂರ್ವ ಇದು ಉತ್ತರ ಅಂತ ಬೇರೆ ಬೇರೆ ಮಾಡೋ ಹಾಗಿಲ್ಲ. ಕರ್ಮ ಬ್ರಹ್ಮ ಮೀಮಾಂಸಯೋ ಐಕಶಾಸ್ತ್ರ್ಯಂ, ಇದನ್ನು ರಾಮಾನುಜಾಚಾರ್ಯರು ಹೇಳ್ತಾರೆ. ಕರ್ಮ ಮೀಮಾಂಸಾ ಅಂದರೆ ಪೂರ್ವಮೀಮಾಂಸಾ, ಬ್ರಹ್ಮ ಮೀಮಾಂಸಾ ಅಂದರೆ ಉತ್ತರ ಮೀಮಾಂಸಾ. ಇದು ಎರಡು ಒಂದು ಶಾಸ್ತ್ರ. ಇವಾಗ ಬಾದರಾಯಣ ಸೂತ್ರದಲ್ಲಿ, ವೇದಾಂತ ಸೂತ್ರಗಳಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬರುತ್ತೆ. ಅಲ್ಲಿ ಅಥ ಅನ್ನೋ ಮಾತಿಗೆ ಅನಂತರ ಅಂತ ಅರ್ಥ. ಏನು ಅಥ ಅಂದರೆ ಏನರ್ಥ ಅಂದರೆ ಕರ್ಮ ವಿಚಾರಾನಂತರಂ ಬ್ರಹ್ಮ ವಿಚಾರ ಕರ್ತವ್ಯ. ಅಥ ಅನ್ನೋ ಮಾತಿಗೆ ನೀವು ಪೂರ್ವಮೀಮಾಂಸೆಯನ್ನೆಲ್ಲ ಓದಿ ಕರ್ಮದ ವಿಚಾರ ಮಾಡಿದ ಮೇಲೆ ಬ್ರಹ್ಮದ ವಿಚಾರಕ್ಕೆ ಬನ್ನಿ. ಅಥ ಅಂದರೆ ಅನಂತರ್ಯ, ಅನಂತರದಲ್ಲಿ ಬನ್ನಿ.
ಪೂರ್ವಮೀಮಾಂಸ ತಿಳ್ಕೊಳ್ಳದೇನೆ ನೀವು ಈ ಉತ್ತರ ಮೀಮಾಂಸೆಗೆ ಬರೋ ಹಾಗಿಲ್ಲ. ಉಪನಿಷತ್ತೇ ಹೇಳುತ್ತೆ, ಪರೀಕ್ಷ್ಯ ಲೋಕಾನ್ ಕರ್ಮಕೃತಾನ್ ನಿರ್ವೇದಮಾಯಾನ್ ಬ್ರಾಹ್ಮಣ. ಲೋಕದಲ್ಲಿ ನೋಡಿ ಯಾವ್ಯಾವ ಕರ್ಮ ಬಂದರೆ, ಯಾವ್ಯಾವ ಕರ್ಮ ಮಾಡಿದ್ರೆ ಯಾವ ಫಲ ಬರುತ್ತೆ, ಈ ಫಲ ಶಾಶ್ವತವೋ ಅಶಾಶ್ವತವೋ ನೋಡಿ. ನೀವು ಪರೀಕ್ಷ್ಯ ಲೋಕಾನ್ನ ಯಜ್ಞಯಾಗಾದಿಗಳನ್ನು ಮಾಡ್ತೀರಿ. ಯಜ್ಞಯಾಗಾದಿಗಳನ್ನು ಮಾಡಿದರೆ ನಿಮಗೆ ಯಾವ ಪ್ರಯೋಜನ ಬರುತ್ತೆ, ಆ ಪ್ರಯೋಜನ ಲೌಕಿಕವಾದದ್ದೋ ಐಹಿಕವಾದದ್ದೋ ಅಥವಾ ತಾತ್ಕಾಲಿಕವಾದದ್ದೋ ಯಾವುದೋ ಆಗುತ್ತೆ. ಉಪಾಸನೆ ಮಾಡ್ತೀರಿ ನೀವು, ಉಪಾಸನೆ ಮಾಡಿದ್ರಿಂದ ನಿಮಗೆ ಆತ್ಯಂತಿಕವಾಗಿ ಪ್ರಯೋಜನ ಆಗುತ್ತೆ ಅಂತಿಲ್ಲ. ಪರೀಕ್ಷಾ ಲೋಕಾನ್ನ ಕರ್ಮಕೃತಾನ್ನ, ನೀವು ಕರ್ಮಗಳಿಂದ ಮಾಡಿದ್ದರಿಂದ ಬರೋ ಫಲ ಅನಿತ್ಯವಾದದ್ದು. ನಿರ್ವೇದಮಾಯಾನ್, ಇವನಿಗೆ ಒಂದು ವೈರಾಗಿ, ಈ ಕರ್ಮಗಳನ್ನು ಯಾಕೆ ಮಾಡಬೇಕು ನಾನು, ಈ ಕರ್ಮಗಳಿಂದ ಏನು ಪ್ರಯೋಜನ, ನನಗೆ ಬೇಕಾದ ಪ್ರಯೋಜನ ಈ ಕರ್ಮಗಳಿಂದ ಬರ್ತಾ ಇಲ್ವಲ್ಲ, ಇದನ್ನು ಅವನು ತಿಳ್ಕೊಳ್ಳಬೇಕು. ಇದನ್ನು ಕರ್ಮಗಳನ್ನು ಮಾಡಿ ಕರ್ಮಗಳು ಉಪಯೋಗ ಇಲ್ಲ ಅಂತ ಗೊತ್ತಾದ ಮೇಲೆ ವೇದಾಂತಕ್ಕೆ ಬನ್ನಿ. ಮಾಡದೆ ವೇದಾಂತಕ್ಕೆ ಬಂದರೆ ಪ್ರಯೋಜನ ಇಲ್ಲ. ಕರ್ಮಗಳನ್ನು ಮಾಡಬೇಕು. ಇದು ಲರ್ನಿಂಗ್ ಇನ್ ದಿ ಹಾರ್ಡ್ ವೇ. ಕರ್ಮಗಳನ್ನು ಮಾಡಿ, ಈ ಕರ್ಮಗಳನ್ನು ಮಾಡಿದರೂ ನನ್ನ ಕಷ್ಟ ನೀಗಲಿಲ್ವಲ್ಲ ಅಂತ ನಿನಗೆ ಅನ್ನಿಸಿದರೆ ಆಗ ವೇದಾಂತಕ್ಕೆ ಬನ್ನಿ. ಇದು ಒಂದು ಪೂರ್ವಮೀಮಾಂಸಕ್ಕೂ ಉತ್ತರ ಮೀಮಾಂಸಕ್ಕೂ ಇರತಕ್ಕಂಥ ಸಂಬಂಧದಲ್ಲಿ ಒಂದು ಕಂಟಿನ್ಯೂಯಿಟಿ. ಪೂರ್ವಮೀಮಾಂಸ ಮೊದಲು ಬಂತು, ಅನಂತರ ಉತ್ತರ ಮೀಮಾಂಸ. ಪೂರ್ವ ಅಂದರೆ ಮೊದಲನೇದು, ಉತ್ತರ ಅಂದರೆ ಅನಂತರ ಬರತಕ್ಕದ್ದು. ಸೊ ಎರಡೂ ಮೀಮಾಂಸವೇ. ಇದು ಮೊದಲನೇ ಮೀಮಾಂಸ, ಅನಂತರದ ಮೀಮಾಂಸ. ಒಂದು ಕಂಟಿನ್ಯೂಯಿಟಿ ಇದೆ. ಎರಡನೇದು ಏನು ಅಂದರೆ ಡಿಸ್ಟಿಂಕ್ಟ್ ಆ್ಯಂಡ್ ಇಂಡಿಪೆಂಡೆಂಟ್. ಎರಡೂ ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧ ಇಲ್ಲ, ಎರಡೂ ಸ್ವತಂತ್ರವಾದದ್ದು. ಇವರ ಪ್ರಕಾರ ಏನು, ಉಪನಿಷತ್ತುಗಳು ವೇದದ ಭಾಗವಾಗಿ ಇರಲಿಲ್ಲ. ಮೊದಲು ಸ್ವತಂತ್ರವಾಗಿ ಬಂದದ್ದನ್ನು ಶಾಖಾ ವಿಭಾಗ ಮಾಡೋ ಕಾಲದಲ್ಲಿ ಈ ಉಪನಿಷತ್ತುಗಳನ್ನು ಅದಕ್ಕೆ ಸೇರಿಸಿದರು. ಯಾವಾಗ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ವಿಭಾಗ ಮಾಡುವಂಥ ಕ್ರಮ ಬಂತೋ ಆಗ ಉಪನಿಷತ್ತುಗಳನ್ನು ವೇದದಲ್ಲಿ ಸೇರಿಸಿದರು. ವೇದಾಂತ ಅಂದರೆ ಉಪನಿಷತ್ತುಗಳಿಂದ ಸಿದ್ಧವಾದಂಥ ಒಂದು ಮಾರ್ಗ. ವೇದ ಅದರ ಅಂತ, ಕೊನೆಯದು. ವೇದವಾಂಗ್ಮಯದಲ್ಲಿ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4ನೆಯದು ಉಪನಿಷತ್ತು. ಈ ಉಪನಿಷತ್ತುಗಳು ನಿರ್ಣಾಯಕವಾದದ್ದು ಹೌದು. ಅಂತ ಅನ್ನೋ ಮಾತಿಗೆ ನಿರ್ಣಯ ಅಂತಲೂ ಅರ್ಥ ಇದೆ. ಆದ್ದರಿಂದ ಈ ವೇದಾಂತ ಅಂದರೆ ವೇದಗಳು ಎಲ್ಲಿ ಹೋಗಿ ನಿಲ್ಲುತ್ತೋ ಅದು ವೇದಾಂತ, ಅದು ಉಪನಿಷತ್ತುಗಳು. ಹೀಗೆ ಉಪನಿಷತ್ತುಗಳು ಸ್ವತಂತ್ರವಾಗಿ ಬೆಳೆದದ್ದು ಯಾವುದೋ ಒಂದು ಕಾಲದಲ್ಲಿ, ಈ ವೇದಗಳನ್ನು ವಿಭಾಗ ಮಾಡೋ ಕಾಲದಲ್ಲಿ ಇದಕ್ಕೆ ಸೇರಿ ಬಂತು. ಆದ್ದರಿಂದ ಇದು ಸ್ವತಂತ್ರವಾಗಿ ಇರೋದು. ಯಾಕೆಂದರೆ ವೇದದಲ್ಲಿ ಈಗ ಶಾಕಲ್ಯದ ಪಾಠ ನಮಗಿದೆ. 10 ಮಂಡಲಗಳಿರುವಂಥ ವೇದ ಇದೆಯಲ್ಲ, 1572 ಸೂಕ್ತಗಳಿರುವಂಥ ಒಂದು ಋಗ್ವೇದ ನಮಗಿದೆಯಲ್ಲ. ಮೊದಲಿದಿರಲಿಲ್ಲ. ಒಂದೊಂದು ವೇದಕ್ಕೂ ಒಂದೊಂದು ಮಂತ್ರಕ್ಕೂ ಋಷಿಯನ್ನೇ ಹೇಳ್ತೀವಿ ನಾವು. ಗಾಯತ್ರಿಯನ್ನು ಹೇಳುವಾಗ ವಿಶ್ವಾಮಿತ್ರ ಋಷಿ, ಸವಿತಾ ದೇವತಾ, ಗಾಯತ್ರಿ ಛಂದ. ಒಂದೊಂದು ಮಂತ್ರಕ್ಕೂ ಒಬ್ಬ ಋಷಿಯನ್ನು ಹೇಳಿದ ಮೇಲೆ ಅಪೌರುಷೇಯ ಅಂತ ಏನು ಹೇಳ್ತೀರಿ ನೀವು? ಯಾರಿಂದಲೂ ಉಂಟಾದದ್ದಲ್ಲ, ನಿತ್ಯವಾದದ್ದು. ಈ ಋಷಿಯನ್ನು ಹೇಳಲೇಬೇಕು ನಾವು. ವಿಶ್ವಾಮಿತ್ರನೇ ಗಾಯತ್ರಿಯನ್ನು ಮಂತ್ರದ್ರಷ್ಟ, ಅವನು ನೋಡಿದವನು ವಿಶ್ವಾಮಿತ್ರನೇ ಅಂತ ಹೇಳ್ತಾ ಇದ್ದೀರಿ. ಅಪೌರುಷೇಯ ಅಂತಲೂ ಹೇಳ್ತೀರಲ್ಲ. ಅಂದರೆ ನಿತ್ಯವಾಗಿ ಇರೋದನ್ನು ವಿಶ್ವಾಮಿತ್ರ ಕಂಡದ್ದು ಅಷ್ಟೇ. ಋಷಿಶ್ಚಕಿಲ ದರ್ಶನಾತ್, ಅವನಿಗೆ ಆ ಕಾಣಿಕೆ ಒಂದು ಬಂತು. ಆದ್ದರಿಂದ ಹೀಗೆ ಮೊದಲಲ್ಲಿ ಋಷಿಗಳ ಕಾಣಿಕೆಗಳೇ ಒಂದು ವೇದವಾಗಿತ್ತು. ಅದರಲ್ಲಿ ಈ ವಿಭಾಗ ಇರಲಿಲ್ಲ. ಸೂಕ್ತ, ಮಂತ್ರ,
ಅಧ್ಯಾಯ, ಆಹ್ನಿಕ ಈ ವಿಭಾಗಗಳಿರಲಿಲ್ಲ. ಇದು ಮೂಲವೇದ ಅಂತ ಕರೀತಾರೆ. ಇದಾದ ಮೇಲೆ ಈ ಋಗ್ಭಾಗಗಳನ್ನೆಲ್ಲ ಒಂದು ಮಾಡಿ, ಯಜಸ್ಸಿನ ಭಾಗಗಳೆಲ್ಲ ಒಂದು ಮಾಡಿ, ಸಾಮಗಳೆಲ್ಲ ಒಂದು ಮಾಡಿದ ಮೇಲೆ ಎರಡನೇದು ಉಪವೇದ ಅಂತಾಯಿತು. ಈ ಉಪವೇದದ ಆಧಾರದ ಮೇಲೆ ಅಮಾಂತರ ವೇದ, ಅಮಾಂತರ ಅಂದರೆ ಕನ್ನಡದ ಅವಾಂತರ ಅಲ್ಲ, ನಡುವೆ ಬಂದದ್ದು ಅಂತ ಅಷ್ಟೇ. ಅವಾಂತರ ಅಂದರೆ ನಡುವೆ ಇರೋದು. ಇದು ಯಾವುದು? ನಾವು ಯಾವುದನ್ನು ಈವಾಗ ಈ ಹೊತ್ತು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಗುರುತಿಸ್ತೀವೋ ಇದು ಅವಾಂತರ ವೇದಗಳು, ಮೂಲವೇದ ಅಲ್ಲ. ಮೂಲವೇದ ಅನಂತಾವೈ ವೇದ ಅಂತ, ವೇದಗಳು ಅನಂತವಾಗಿವೆ. ವೇದದ ಮಂತ್ರಗಳಿಗೆ ಲೆಕ್ಕ ಇಲ್ಲ, ಮೊದಲಿಲ್ಲ, ಕೊನೆ ಇಲ್ಲ. ಇದರಲ್ಲಿ ನಾವು ಇಷ್ಟೇ ವೇದ ಅಂತ ಯಾಕೆ ಹೇಳ್ತೀವಿ? ಅವಾಂತರ ವೇದದಿಂದ. ಶಾಕಲ್ಯ ಅಂತನ್ನೋರು ಈ ಋಗ್ವೇದವನ್ನು ಪಾಠ ಮಾಡಿದರು, ಶಾಕಲ್ಯ ಪಾಠ ಅದು. ಇನ್ನೊಂದು ಪಾಠ ಇನ್ನೊಂದು ರೀತಿಯಾಗಿದೆ. ಇದನ್ನು ಅವಾಂತರ ವೇದ ಅಂತ ಕರಿತೀವಿ. ಹೀಗೆ ವೇದ ವಿಭಾಗ ಮಾಡೋ ಕಾಲಕ್ಕೆ ಉಪನಿಷತ್ತುಗಳನ್ನು ಅದರಲ್ಲಿ ಸೇರಿಸಿದರು. ಆದ್ದರಿಂದ ವೇದಾಂತ ಅಂತನ್ನೋದು ಈ ಪೂರ್ವ ಮೀಮಾಂಸೆಯಿಂದ ಮುಂದುವರೆದಿದ್ದಲ್ಲ. ಉಪನಿಷತ್ತುಗಳಿಂದ ಬಂದ ವೇದಾಂತಕ್ಕೆ ಸ್ವತಂತ್ರವಾದ ಒಂದು ಸ್ಥಾನ ಇದೆ. ಅಲ್ಲಿ ಅಥ ಅಂತನ್ನೋ ಮಾತಿಗೆ ಏನರ್ಥ ಅಂದರೆ, ಅಥ ಅಂತನ್ನೋ ಮಾತಿಗೆ ಅನಂತರ ಅಂತ ಅರ್ಥ ಅಲ್ಲ. ಅಥ ಅನ್ನೋ ಮಾತಿಗೆ ಮಂಗಳಾರ್ಥ. ಯಾವ ಗ್ರಂಥವನ್ನು ಆರಂಭ ಮಾಡಬೇಕಾದರೂ ಕೂಡ ಮಂಗಳಾದೀನಿ, ಮಂಗಳ ಮಧ್ಯಾನಿ, ಮಂಗಳಾಂತಾನಿ. ಮೊದಲಲ್ಲಿ ಒಂದು ಮಂಗಳ ಅಂತ ಇರಬೇಕು, ನಡುವೆ ಒಂದು ಮಂಗಳ ಅಂತ ಬರಬೇಕು, ಕೊನೆಯಲ್ಲಿ ಮಂಗಳ ಅಂತ ಇರಬೇಕು. ಆದ್ದರಿಂದ ಈ ಮಂಗಳ ಅಂತನ್ನೋ ಸೂಚಿಯಾಗಿ ಅಥ ಅಂತ ಇದೆ. ಇನ್ನೇನು ಅಥವಾ ಅಧಿಕರಣಾರಂಭೆ ಅಥ ಶಬ್ದ. ಒಂದು ಹೊಸ ಗ್ರಂಥವನ್ನು ಆರಂಭ ಮಾಡ್ತೀವಿ ಅಥ. ಇನ್ನೂ ಅಂದರೆ ಹಿಂದೆ ಹೇಳಿದ್ರ ಮುಂದೆ ಅಂತಲ್ಲ, ಇನ್ನೂ ಅಂತನ್ನೋದೇ ಹೊಸದಾಗಿ ಒಂದು ಆರಂಭ ಮಾಡೋದು. ಆದ್ದರಿಂದ ಈ ಪೂರ್ವ ಮೀಮಾಂಸೆಯಿಂದ ಉತ್ತರ ಮೀಮಾಂಸಾ ಮುಂದುವರೆದು ಬಂತು ಅಂತಲ್ಲ. ಪೂರ್ವ ಮೀಮಾಂಸದ ನಿಲುವು ಏನೇ ಇರಲಿ, ಇದು ಹೊಸದಾಗಿ ಬಂದದ್ದು, ಹೊಸದಾಗಿ ಕಂಡುಕೊಂಡಂಥ ಒಂದು ಕಾಣಿಕೆ. ಮತ್ತು ಮೂರನೆಯದು, ಈ ಪೂರ್ವ ಮೀಮಾಂಸಕ್ಕೂ ಉತ್ತರ ಮೀಮಾಂಸಕ್ಕೂ ಒಂದು ವಿರೋಧ ಇದೆ, ಕಾನ್ಫ್ಲಿಕ್ಟ್. ಅದು ಮುಂದುವರೆದಿದ್ದೂ ಅಲ್ಲ, ಸ್ವತಂತ್ರವಾಗಿ ಬೇರೆ ಬೇರೆ ಇರೋದೂ ಅಲ್ಲ. ಕೋ ಎಕ್ಸಿಸ್ಟೆನ್ಸೇ ಸಾಧ್ಯ ಇಲ್ಲ. ಪೂರ್ವ ಮೀಮಾಂಸಾ ಇದ್ದರೆ ಉತ್ತರ ಮೀಮಾಂಸಾ ಇರಲಾರ್ದು, ಉತ್ತರ ಮೀಮಾಂಸಾ ಇದ್ದರೆ ಪೂರ್ವ ಮೀಮಾಂಸಾ ಇರಲಾರ್ದು. ಇದು ಅಥ ಅಂತನ್ನೋ ಮಾತಿಗೆ ಬಟ್ ಅಂತ ಅರ್ಥ. ಆದರೆ ಈ ಪೂರ್ವ ಉತ್ತರ ಅಂತನ್ನೋ ಮಾತಿಗೆ ಅರ್ಥ ಏನು ಅಂದರೆ, ಇದನ್ನು ಶಂಕರಾಚಾರ್ಯರು ಹೇಳೋದು. ಇದನ್ನು ಪೂರ್ವ ಅಂದರೆ ಪೂರ್ವ ಮೀಮಾಂಸಾ ಅಂತನ್ನೋದು ಒಂದು ಪದ. ಈ ಪೂರ್ವ ಮೀಮಾಂಸೆಯಲ್ಲಿ ಯಾವ ಯಾವ ಕರ್ಮಗಳನ್ನು ಮಾಡಬೇಕು, ಆ ಕರ್ಮದ ಫಲಗಳೇನು ಅಂತ ಹೇಳ್ತಾರೆ. ಇದನ್ನು ಯಾವುದೂ ಹೇಳದೇ ಇದ್ದರೆ ಅಪೂರ್ವ ಮೀಮಾಂಸಾ ಅಂತ ಉತ್ತರ ಮೀಮಾಂಸಾ. ಈ ಪೂರ್ವ ಮೀಮಾಂಸಾ ಅಲ್ಲದ್ದು ಉತ್ತರ ಮೀಮಾಂಸಾ. ಉತ್ತರ ಅಂತನ್ನೋ ಮಾತಿಗೆ ಅಪೂರ್ವ ಅಂತ ಅರ್ಥ, ಈ ಪೂರ್ವ ಅಲ್ಲ. ಅಂದರೆ ಇವರು ಕರ್ಮವನ್ನು ಹೇಳ್ತಾ ಇದ್ದಾರೆ, ನಾವು ಆತ್ಮ ಸಾಕ್ಷಾತ್ಕಾರವನ್ನು ಹೇಳ್ತಾ ಇದ್ದೀವಿ. ಅಂದರೆ ಉಪವರ್ಷಾಚಾರ್ಯರು ಯಾರನ್ನ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಭಗವಾನ್ ಉಪವರ್ಷ ಅಂತ ಕರೆದರೋ ಅವರು ಈ 3 ಕಾಂಡಗಳಿಗೂ ಭಾಷ್ಯವನ್ನು ಬರೆದಿದ್ದಾರೆ. ವೃತ್ತಿ ಅಂತ ಕರೀತಾರೆ, ಅವರು ವೃತ್ತಿಕಾರ ಅಂತ ಕರೆದಿದ್ದಾರೆ. ಅವರು ಹೇಳಿದರು ಇದು ಕರ್ಮಕಾಂಡ, ಇದು ಜ್ಞಾನಕಾಂಡ. ಪೂರ್ವಮೀಮಾಂಸಾ ಅಂತನ್ನೋದು ಕರ್ಮವನ್ನು ಹೇಳುವಂಥದ್ದು ಕರ್ಮಕಾಂಡ. ಉತ್ತರ ಮೀಮಾಂಸಾ ಅಂತಿದೆಯಲ್ಲ, ಇದು ಬ್ರಹ್ಮಕಾಂಡ, ಬ್ರಹ್ಮನನ್ನು ಕುರಿತು ಹೇಳ್ತಕ್ಕಂಥದ್ದು. ಇದು ಧರ್ಮವನ್ನು ಕುರಿತು ಹೇಳುತ್ತೆ, ಇದು ಬ್ರಹ್ಮವನ್ನು ಕುರಿತು ಹೇಳ್ತಾ ಇದೆ. ಇದು ಶಾರೀರಕ ಅಂದರೆ, ಈ ಶರೀರ ಅಂದರೆ ದೇಹ, ಶರೀರದಲ್ಲಿ ಯಾರಿದ್ದಾರೋ ಅವನು ಶಾರೀರ. ಶರೀರೇ ಭವಃ, ಶರೀರದಲ್ಲಿ ಇರತಕ್ಕಂಥ ಆತ್ಮ ಶಾರೀರ. ಈ ಶಾರೀರನನ್ನು ಕುರಿತು ವಿಚಾರ ಮಾಡೋದು ಇದು ಉತ್ತರ ಮೀಮಾಂಸಾ ವೇದಾಂತ.
ಶರೀರದಲ್ಲಿರೋ ಆತ್ಮನನ್ನು ಕುರಿತು ವಿಚಾರ ಮಾಡ್ತಾ ಇದೆ. ಇದು ಬೇರೆ. ಆದರೆ ಉಪವರ್ಷಾಚಾರ್ಯರು ಹೇಳಿದರು, ಕರ್ಮವೂ ಬೇಕು, ಜ್ಞಾನವೂ ಬೇಕು, ಸಮಪ್ರಧಾನ. ಯಜ್ಞಯಾಗಾದಿಗಳೂ ಇರಬೇಕು, ಆತ್ಮೋಪಾಸನೆಯೂ ಇರಬೇಕು, ಸಮಪ್ರಧಾನ. ಇದನ್ನು ವೇದಾಂತಿಗಳು ಒಪ್ಪಲಿಲ್ಲ. ಯಾದವ ಪ್ರಕಾಶರು ಅಂತ ಒಬ್ಬರು ಮಾತ್ರ ರಾಮಾನುಜಾಚಾರ್ಯರಿಗೆ ಗುರುಗಳಾಗಿದ್ದವರು, ಇವರು ಮಾತ್ರ ಉಪವರ್ಷಾಚಾರ್ಯರ ಪಂಥವನ್ನು ಹಿಡಿದು ಕರ್ಮ ಜ್ಞಾನ ಎರಡೂ ಕೂಡ ಸಮಪ್ರಧಾನವಾದದ್ದು, ಅವಿನಾಭಾವ. ಕರ್ಮ ಇಲ್ಲದೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದೆ ಕರ್ಮ ಇಲ್ಲ, ಕರ್ಮ ಜ್ಞಾನ ಎರಡೂ ಒಟ್ಟಿಗೆ ಹೋಗಬೇಕು. ಇದನ್ನು ಮುಂದಿನ ವೇದಾಂತಿಗಳು ರಾಮಾನುಜಾಚಾರ್ಯರಾಗಲಿ ಮಧ್ವಾಚಾರ್ಯರಾಗಲಿ ಈ ಕರ್ಮ ಮುಖ್ಯ ಆದರೂ ಕೂಡ ಕರ್ಮ ಗೌಣ. ಕರ್ಮವನ್ನು ಮಾಡಿ ಯಜ್ಞಯಾಗಾದಿಗಳಿಂದ ಅಂತಃಕರಣ ಶುದ್ಧಿಯಾಗುತ್ತೆ, ಅದರಿಂದ ಕರ್ಮದ ಅಗತ್ಯ ಇದೆ. ಆದರೆ ಜ್ಞಾನದಿಂದಲೇ ಮುಕ್ತಿಯೇ ಹೊರತು ಕರ್ಮದಿಂದ ಮುಕ್ತಿ ಇಲ್ಲ. ಜ್ಞಾನೇನ ವಿನಾ ನ ಮುಕ್ತಿ. ಜ್ಞಾನ ಇಲ್ಲದೆ ಮುಕ್ತಿ ಇಲ್ಲ, ಜ್ಞಾನವೇ ಮುಖ್ಯ. ಕರ್ಮ ಸಹಾಯ ಮಾಡಬಹುದು, ಸಹಾಯಕ ಸಾಮಗ್ರಿ ಅಷ್ಟೇ, ಅದು ಗೌಣ. ಸಮಪ್ರಧಾನ ಅಂತ ಹೇಳೋಲ್ಲ. ಶಂಕರಾಚಾರ್ಯರು ಈ ಕರ್ಮದ ಅಗತ್ಯವೇ ಇಲ್ಲ ಅಂತ ಹೇಳಿಬಿಟ್ರು. ಆತ್ಮಜ್ಞಾನಕ್ಕೆ ಬಂದಾಗ ನೀವು ಈ ಕರ್ಮಗಳನ್ನು ಮಾಡ್ತಾನೆ ಮಾಡಬಾರದು. ಯಾಕೆ ಅಂದರೆ ಅವರು ಅವರ ಸೂತ್ರ ಭಾಷ್ಯದಲ್ಲಿ ಮೊದಲೇ ಹೇಳ್ತಾರೆ, ಇದು ಕರ್ಮಮೀಮಾಂಸಾಯಾಮ್. ನೀವು ಕರ್ಮಮೀಮಾಂಸೆ ಹೇಳ್ತೀರಲ್ಲ, ಇದರಲ್ಲಿ ಏನು ಪ್ರಮಾಣ ನಿಮಗೆ? ಶ್ರುತಿರೇವ ಪ್ರಮಾಣ. ಬ್ರಾಹ್ಮಣದಲ್ಲಿ ಹೇಳಿರೋದನ್ನು ಮಾತ್ರ ನೀವು ಹೇಳ್ತಾ ಇದ್ದೀರಿ. ಸ್ವರ್ಗ ಕಾಮ ಜ್ಯೋತಿಷ್ಠೋಮೇನ ಯಜೇತ. ಏನು ಪ್ರಮಾಣ ನಿಮಗೆ? ಜ್ಯೋತಿಷ್ಠೋಮ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನೆ. ಯಾವ ಪ್ರಮಾಣ ಇದು? ಪ್ರತ್ಯಕ್ಷದಿಂದ ಸಿದ್ಧವಾಗುತ್ತೇ, ಅನುಮಾನದಿಂದ ಸಿದ್ಧವಾಗುತ್ತೇ, ಉಪಮಾನದಿಂದ ಸಿದ್ಧವಾಗುತ್ತೇ, ಅರ್ಥಾಪತ್ತಿಯಿಂದ ಯಾವ ಪ್ರಮಾಣದಿಂದ ಸಿದ್ಧವಾಗುತ್ತೆ? ಯಾಕೆ ಹೇಳ್ತಾ ಇದ್ದೀರಿ ನೀವು ಅಂದರೆ ವೇದ ಹೇಳ್ತಾ ಇದೆ, ಆದ್ದರಿಂದ ನಾವು ನಂಬ್ತೀವಿ. ಶ್ರುತಿರೇವ ಪ್ರಮಾಣಂ. ಶಬ್ದ ಅಂತ ಶ್ರುತಿ ಇದೆಯಲ್ಲ, ಶ್ರುತಿ ಹೇಳ್ತಾ ಇದೆ, ನಾವು ನಂಬ್ತೀವಿ. ಶಂಕರಾಚಾರ್ಯರು ಹೇಳ್ತಾರೆ, ನ ತಥಾ ವಯಂ. ನೀವು ಹೇಳೋ ಹಾಗೆ ನಾವು ಹೇಳ್ತಾ ಇಲ್ಲ. ನಮಗೆ ಶ್ರುತಿ ಮಾತ್ರ ಪ್ರಮಾಣ ಅಲ್ಲ, ಯುಕ್ತಿ ಅನುಭವಾದಯಶ್ಚ ಯಥಾ ಸಂಭವಂ ಪ್ರಮಾಣಂ ಇಹ ಬ್ರಹ್ಮಮೀಮಾಂಸಾಯಾಮ್. ಈ ನಮ್ಮ ಬ್ರಹ್ಮಮೀಮಾಂಸೆಯಲ್ಲಿ ವೇದವೇ ಪ್ರಮಾಣ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಅನುಭವ ಪ್ರಮಾಣ, ನಮ್ಮ ಯುಕ್ತಿ ಪ್ರಮಾಣ. ಯುಕ್ತಿಯನ್ನು ಅನುಭವವನ್ನು ಬಿಟ್ಟು ವೇದವನ್ನು ಪ್ರಮಾಣ ಅಂತ ಹೇಳ್ತಾ ಇಲ್ಲ. ನಹಿ ಶ್ರುತಿ ಶತಮಪಿ. ಆಚಾರ್ಯರು ಹೇಳೋ, ಶಂಕರಾಚಾರ್ಯರು ಹೇಳೋ ಮಾತು, ನಹಿ ಶ್ರುತಿ ಶತಮಪಿ ಅಗ್ನಿ ಅನುಷ್ಣಂ ಇತಿ ವದನ್ ಪ್ರಾಮಾಣ್ಯಮುಪೈತಿ. 100 ವೇದವಾಕ್ಯಗಳು ಹೇಳಲಿ, ಬೆಂಕಿ ತಣ್ಣಗಿದೆ, ಬೆಂಕಿ ತಣ್ಣಗಿದೆ ಅಂತ ಶ್ರುತಿ ಶತಮಪಿ 100 ವೇದ ಹೇಳಲಿ, ವೇದದ 100 ವಾಕ್ಯಗಳು ಹೇಳಲಿ, ನ ಪ್ರಾಮಾಣ್ಯಮುಪ. ಯಾರು ನಂಬುತ್ತಾರೆ? ನ ಪ್ರಾಮಾಣ್ಯಮುಪೈತಿ. ಅದಕ್ಕೆ ಪ್ರಾಮಾಣ್ಯ ಎಲ್ಲಿದೆ? ಆದ್ದರಿಂದ ಅನುಭವ ಅಂತನ್ನೋದೇ ಪ್ರಮಾಣ. ಈ ಅನುಭವವನ್ನು ಬಿಟ್ಟು ಆತ್ಮ ಅಂತ ಎಲ್ಲಿ ನಿಮಗೆ? ಆತ್ಮದ ಅನುಭವ ಇದೆ ನಮಗೆ. ನೀವು ಹೇಳೋ ಕರ್ಮದ ಅನುಭವ, ಸ್ವರ್ಗದ ಅನುಭವ, ಜ್ಯೋತಿಷ್ಠೋಮದ ಅನುಭವ ಎಲ್ಲಿದೆ ನಮಗೆ? ಆತ್ಮ ಇಲ್ಲ ಅಂತ ಯಾರು ಹೇಳ್ತಾರೆ? ನಾನಿದ್ದೀನಿ ಅಂತ ಹೇಳ್ತಾನೆ ವಿನ ನಾನು ಇಲ್ಲ ಅಂತ ಯಾರಾದರೂ ಹೇಳ್ತಾರೋ? ನಾನು ಇದ್ದೀನಿ ಅಂತ ಹೇಳುವಾಗ ಆತ್ಮಾಸ್ತಿತ್ವಂ ಸರ್ವದಾ ಸರ್ವ ಪ್ರತ್ಯೈತಿ. ಶಂಕರಾಚಾರ್ಯರು ಹೇಳ್ತಾರೆ, ಆತ್ಮ ಇದ್ದಾನೆ ಅಂತ ಅನ್ನೋದನ್ನ ಎಲ್ಲರ ಅನುಭವದಲ್ಲಿ ಇದೆಯಲ್ಲ ಅದು. ಇದಕ್ಕೆ ನಮಗೆ ಬೇರೆ ಪ್ರಮಾಣ ಬೇಕಾಗಿಲ್ಲ, ಶಾಸ್ತ್ರ ಹೇಳಬೇಕಾಗಿಲ್ಲ. ಇದನ್ನು ನಮ್ಮ ಅನುಭವದಲ್ಲಿ ಇದೆ. ಇದು ನಮಗೆ ಪೂರ್ವ ಮೀಮಾಂಸೆಯ ಅಗತ್ಯವೇ ಇಲ್ಲ. ಉತ್ತರ ಮೀಮಾಂಸಾ ಪೂರ್ವ ಮೀಮಾಂಸೆಗೆ ವಿರುದ್ಧವಾದದ್ದು. ಇದು 3ನೆಯ ನಿಲುವು. ಆದ್ದರಿಂದಲೇ ಶಂಕರಾಚಾರ್ಯರ ಭಾಷ್ಯದಲ್ಲಿ 555 ಸೂತ್ರಗಳಲ್ಲಿ ಅವರು ಪ್ರಧಾನವಾಗಿ ವಿರೋಧ ಮಾಡೋದು ಯಾರನ್ನ? ಬೌದ್ಧರನ್ನ ಅಲ್ಲ. ಬೌದ್ಧರನ್ನು ಕುರಿತು ಒಂದು 7-8 ಸೂತ್ರಗಳಲ್ಲಿ ವಿರೋಧ ಮಾಡಿದ್ದಾರಷ್ಟೇ. ಲೋಕಾಯತರನ್ನಲ್ಲ.
ಈ ಪೂರ್ವಮೀಮಾಂಸವನ್ನೇ ವಿರೋಧ ಮಾಡಿರೋದು ಅವರು. ಪೂರ್ವಮೀಮಾಂಸ ಪ್ರಧಾನಮಲ್ಲ. ಜಟ್ಟಿಗಳ ಜೊತೆ ಯುದ್ಧ ಮಾಡುವಾಗ ಜಟ್ಟಿಗಳಲ್ಲೆಲ್ಲ ಬಲವಂತನಾದವನು ಯಾರೋ ಅವನನ್ನು ಗೆದ್ದರೆ ಇವನು ಎಲ್ಲರನ್ನೂ ಗೆದ್ದ ಹಾಗೆ. ಇದು ಪ್ರಧಾನಮಲ್ಲ ನಿಬರ್ಹಣ ನ್ಯಾಯ ಅಂತ. ಹಾಗೆ ಇವರು ಶಂಕರಾಚಾರ್ಯರಿಗೆ ಪ್ರಧಾನವಾಗಿ ಎದುರಾಳಿ ಯಾರು? ಪೂರ್ವಮೀಮಾಂಸದವರು, ಅಂದರೆ ಯಜ್ಞಯಾಗಾದಿಗಳನ್ನು ಮಾಡೋರು, ಹೇಳೋರು. ಇದು ವೇದದಿಂದ ವೇದಾಂತಕ್ಕೆ ಬಂದಂಥ ಒಂದು ಹೊಳಹು. ಇದು ಹೇಗೆ ಬಂತು ಅಂತನ್ನೋದನ್ನು ಮುಂದಿನ 2 ಉಪನ್ಯಾಸ. ಇದು ಒಂದು ರೀತಿಯ ಶಬರ ಶಂಕರ ವಿಳಾಸ ಅಂತ ಒಂದು ಕನ್ನಡದ ಒಂದು ಕಾವ್ಯ ಇದೆ. ಅದರ ಹಾಗೆ ಇದು ಶಬರ ಶಂಕರ ವಿಳಾಸ. ಆದರೆ ಇಲ್ಲಿ ಕಿರಾತಾರ್ಜುನೀಯದ ಕಥೆ ಅಲ್ಲ. ಶಬರಸ್ವಾಮಿಗಳಿಂದ ಶಂಕರಾಚಾರ್ಯರವರೆಗೆ ಯಾವ ರೀತಿಯಲ್ಲಿ ನಮ್ಮ ಬೌದ್ಧಿಕ ಪರಂಪರೆ ಬೆಳ್ಕೊಂಡು ಬಂತು ಅಂತನ್ನೋದು. ಶಬರಸ್ವಾಮಿಗಳು ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಇದ್ದವರು. ಶಂಕರಾಚಾರ್ಯರು ಈಗ ಮಾಹಿತಿಗಳು ಸಿಕ್ಕಿರೋ ಹಾಗೆ ಸುಮಾರು 612 ವರ್ಷ, 12ನೆಯ ವರ್ಷದಲ್ಲಿ, ಅಂದರೆ ಕ್ರಿಸ್ತಾಬ್ದ 612ರಲ್ಲಿ ಹುಟ್ಟಿ 32 ವರ್ಷ ಜೀವಿಸಿದ್ದರು ಅಂತ ಈಗ ಇತ್ಯರ್ಥವಾಗಿ ಗೊತ್ತಾಗಿರೋದು. ಈ ಅವಧಿಯಲ್ಲಿ ಈ ಮೀಮಾಂಸೆಯೋ ವೇದಾಂತವೋ ಹೇಗೆ ಬೆಳಕೊಂಡು ಬಂತು, ಈ ಪರಿವರ್ತನೆ ಹೇಗಾಯಿತು, ಇದು ಮುಖ್ಯವಾಗಿ ನಾವು ವಿಚಾರ ಮಾಡಬೇಕಾದದ್ದು. ಪೂರ್ವಮೀಮಾಂಸಾ ಸೂತ್ರಗಳು ಜೈಮಿನಿಗಳಿಂದ ರಚಿತವಾದದ್ದು ಕ್ರಿಸ್ತಪೂರ್ವ 400 ವರ್ಷಗಳ ಹಿಂದೆ. ಪೂರ್ವ ಮೀಮಾಂಸಾ ಸೂತ್ರಗಳನ್ನು ಅಧಿಕರಿಸಿ ಶಬರಸ್ವಾಮಿಗಳು ಈ ಪೂರ್ವಮೀಮಾಂಸಾ ದರ್ಶನ ಅಂತ ಒಂದನ್ನು ಅವರು ನಿರ್ಮಾಣ ಮಾಡಿದರು. ಈ ಪೂರ್ವಮೀಮಾಂಸಾ ಅಂತನ್ನೋದು ಸುವ್ಯವಸ್ಥಿತವಾಗಿ ಒಂದು ದರ್ಶನ ಅಂತ ಕಾಣಿಸಿಕೊಟ್ಟದ್ದು ಶಬರಸ್ವಾಮಿಗಳು. ಹಾಗೆಯೇ ವೇದಾಂತದ ಕಟ್ಟಡವನ್ನು ಕಟ್ಟಿದವರು ಶಂಕರಾಚಾರ್ಯರು. ಇದರಲ್ಲಿ ಯಾವ ಸಂದೇಹ ಇಲ್ಲ. ನಿರ್ವಿವಾದವಾಗಿ ಶಂಕರಾಚಾರ್ಯರು ವೇದಾಂತ ಅಂತನ್ನೋ ಕಟ್ಟಡದ ನಿರ್ಮಾಪಕರು. ವೇದಾಂತವನ್ನು ನಿರ್ಮಾಣ ಮಾಡಿದ್ದೇ ಅವರು. ವೇದಾಂತದ ಗೊತ್ತು ಗುರಿ ಇತ್ಯರ್ಥ ಮಾಡಿ ಅದರ ಪ್ರಮೇಯಗಳೇನು, ಸಾಧನಾ ಭಾಗ ಯಾವುದು, ಸಿದ್ಧಾಂತ ಹೇಗಿರಬೇಕು, ಈ ವೇದಾಂತವನ್ನು ನಿಷ್ಕರ್ಷೆಯಾಗಿ ನಮಗೆ ಕಾಣಿಸಿಕೊಟ್ಟವರು ಶಂಕರಾಚಾರ್ಯರು. ಈ ಪೂರ್ವಮೀಮಾಂಸಾಕಾರರು ಜೈಮಿನಿಗಳು ಸೂತ್ರವನ್ನು ಬರೆದಾಗ ಬಾದರಾಯಣರ ಹೆಸರನ್ನು 6 ಸೂತ್ರಗಳಲ್ಲಿ ಹೇಳ್ತಾರೆ. 6ನೇ ಅಧ್ಯಾಯದಲ್ಲಿ ಒಂದು ಸಾರಿ ಇದೆ ಬಾದರಾಯಣ. ಹೀಗೆ ಗೌರವದಿಂದ ಬಾದರಾಯಣರನ್ನು ಹೇಳ್ತಾರೆ. ಬಾದರಾಯಣರು ವೇದಾಂತ ಸೂತ್ರಗಳಿಗೆ ಅವು ಸೂತ್ರಕಾರರು. ಜೈಮಿನಿಗಳೇ ಅಷ್ಟು ವರ್ಷದ ಹಿಂದೆ, ಕ್ರಿಸ್ತ ಪೂರ್ವ 400 ವರ್ಷಗಳ ಹಿಂದೆ ಬಾದರಾಯಣರನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ಪೂರ್ವಮೀಮಾಂಸಾ ಸೂತ್ರಗಳಾದರೂ ಕೂಡ ವೇದಾಂತ ಸೂತ್ರಕಾರರ ಒಂದು ಪ್ರಭಾವ ಆಗಲೇ ಇತ್ತು. ವೇದದಿಂದ ವೇದಾಂತಕ್ಕೆ ಅನ್ನುವಾಗ ನಾವು ಶಂಕರಾಚಾರ್ಯರವರೆಗೆ ಕಾಯಬೇಕಾಗಿರಲಿಲ್ಲ. ವೇದಾಂತ ಆಗಲೇ ವೇದಾಂತದ ಪ್ರಕ್ರಿಯೆಯನ್ನು ಬಾದರಾಯಣರು ಹೇಳಿದ್ದನ್ನು ಜೈಮಿನಿಗಳು ತಮ್ಮ ಸೂತ್ರದಲ್ಲೇ ಉಲ್ಲೇಖ ಮಾಡಿದ್ದಾರೆ. ಈ ಬಾದರಾಯಣರ ವಿಚಾರದಲ್ಲಿ ಜೈಮಿನಿಗಳು ಹೇಳಿರೋದು ಅನೇಕ ಪೂರ್ವಪಕ್ಷ ಸಿದ್ಧಾಂತಗಳಲ್ಲಿ ಒಂದು ಸ್ವಾರಸ್ಯವಾದದ್ದು. ಒಂದು ಪೂರ್ವಪಕ್ಷ 6ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ ಬರುವಂಥ ಒಂದು ಸೂತ್ರದಲ್ಲಿ ಯಜ್ಞ ಮಾಡುವ ಅಧಿಕಾರ ಗಂಡಸರಿಗೆ ಮಾತ್ರ ಇದೆಯೇ ಅಂತ ಒಂದು ಪೂರ್ವಪಕ್ಷ ಎತ್ತುಕೊಂಡು ಬಾದರಾಯಣರು ಹೇಳ್ತಾರೆ. ಗಂಡಸರಿಗೆ ಮಾತ್ರ ಅಂತ ಶಾಸ್ತ್ರದಲ್ಲಿ ಇಲ್ಲ, ಹೆಂಗಸರೂ ಯಜ್ಞ ಮಾಡಬಹುದು. ಗಂಡಸಾಗಲಿ ಹೆಂಗಸಾಗಲಿ ದ್ವಿಜಾಧಿಕಾರತ್ವಾತ್. ಅವನಿಗೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ 3 ವರ್ಣದವರಾಗಿದ್ದರೆ ಹೆಂಗಸರೂ ಯಜ್ಞ ಮಾಡಬಹುದು, ಯಾವ ನಿರ್ಬಂಧ ಇಲ್ಲ
ಅಂತ ಬಾದರಾಯಣರು ಹೇಳಿರೋದನ್ನು ಜೈಮಿನಿಗಳು ತಮ್ಮ ಸೂತ್ರದಲ್ಲಿ ಹೇಳಿದ್ದಾರೆ. ಅಂತೂ ಈ ಶಬರಸ್ವಾಮಿಗಳು ಒಂದು ಘಟ್ಟ. ಆ ಶಬರಸ್ವಾಮಿಗಳ ಕಾಲದಲ್ಲಿ ವೇದ ಅಂತನ್ನೋ ಮಾತಿಗೆ ಮಂತ್ರ ಬ್ರಾಹ್ಮಣಯೋರ್ವೇದನಾಮಧೇಯಂ. ಈ ವೇದ ಅಂತನ್ನೋ ಹೆಸರು ಯಾಕೆ ಬರುತ್ತೆ, ಎಲ್ಲಿ ಬರುತ್ತೆ ಅಂದರೆ ವೇದ ಮಂತ್ರಗಳು ಅಂದರೆ ಸಂಹಿತಾ ಭಾಗ ಏನಿದೆ ಅದು, ಮತ್ತು ಬ್ರಾಹ್ಮಣಗಳು, ಅದಕ್ಕೆ ಅನುಸಾರವಾಗಿ ಬಂದಂಥ ಬ್ರಾಹ್ಮಣಗಳು, ಇದೆರಡೂ ಕೂಡಿಕೊಂಡದ್ದು ವೇದ. ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯಂ. ಇದನ್ನು ಆಪಸ್ತಂಬರು ಹೇಳ್ತಾರೆ, ಕಾತ್ಯಾಯನರು ಹೇಳ್ತಾರೆ. ಹೀಗೆ ಮಂತ್ರಬ್ರಾಹ್ಮಣಗಳಲ್ಲಿ ಮಿಕ್ಕಾದ ಭಾಗ ಎಲ್ಲ ಅರ್ಥವಾದ ಅಂತ ಅದನ್ನು ಗಣನೆಗೆ ತಗೊಳ್ಳಿಲ್ಲ ಅವರು. ಈ ಮಂತ್ರ ಭಾಗ ಬ್ರಾಹ್ಮಣಕ್ಕೆ ಪೋಷಕವಾಗಿದೆ. ಬ್ರಾಹ್ಮಣದಲ್ಲಿ ಹೇಳಿರೋದು ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥ ವಿಧಿ ವಿಧಾನಗಳನ್ನು. ಆದ್ದರಿಂದ ಬ್ರಾಹ್ಮಣಗಳಲ್ಲಿ ವಿಧಿ ಅರ್ಥವಾದ ಅಂತ ಎರಡು ಭಾಗ ಉಂಟು. ವಿಧಿ ಅಂದರೆ ಯಾವ ಯಜ್ಞವನ್ನು ಯಾರು ಯಾತಕ್ಕಾಗಿ ಮಾಡಬೇಕು, ಆ ಯಜ್ಞವನ್ನು ಮಾಡತಕ್ಕಂಥ ಕ್ರಿಯಾಕಲಾಪ ಯಾವುದು, ಯಾವ ಕ್ರಿಯೆ ಆದ ಮೇಲೆ ಯಾವ ಕ್ರಿಯೆ ಬರಬೇಕು, ಇದನ್ನು ವಿಧಿಯಾಗಿ ಅಂದರೆ ಇದನ್ನು ಒಂದು ಇಂಜಂಕ್ಷನ್ ಹೀಗೆ ಹೇಳತಕ್ಕದ್ದು ವಿಧಿ. ಬ್ರಹ್ಮ ಅಂತನ್ನೋ ಮಾತಿಗೆ ಯಜ್ಞ ಅಂತ ಅರ್ಥ. ಯಜ್ಞಕ್ಕೆ ಸಂಬಂಧಪಟ್ಟಿದ್ದು ಬ್ರಾಹ್ಮಣ. ಬ್ರಾಹ್ಮಣ ಅಂತನ್ನೋ ಗ್ರಂಥಕ್ಕೆ ಇಷ್ಟೇ, ಯಜ್ಞಕ್ಕೆ ಸಂಬಂಧಪಟ್ಟಂಥ ಗ್ರಂಥ ಭಾಗ ಇದು ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಬ್ರಾಹ್ಮಣದಲ್ಲಿ ವಿಧಿಯನ್ನು